ಶ್ರೇಷ್ಠ ತಂದೆಯ ದೇವರೇ, ಬೆಳಗಿನ ಜಾವದಲ್ಲಿ ಪಾದ ಭೇಟಿಗೆ ನಾವು ಬರ್ತಾ ಇದ್ದೇವೆ. ನಮ್ಮ ಪ್ರಾಣ ಆತ್ಮ ಶರೀರ ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಈ ದಿನದಲ್ಲಿ ನಿನ್ನ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡುವುದಕ್ಕೆ, ನಿನ್ನ ವಾಕ್ಯದಲ್ಲಿರುವ ಬಿಡುಗಡೆಯು, ಅದ್ಭುತವು, ಆರೋಗ್ಯವು, ಸಮೃದ್ಧಿಯು ನಮ್ಮ ಜೀವನದಲ್ಲಿ ನೆರವೇರದಂತೆ ಇರುವಂಥ ಎಲ್ಲ ತಡೆಗಳನ್ನು ಯೇಸು ನಾಮದಲ್ಲಿ ನೀಗಿಸು ಸ್ವಾಮಿ. ಎಲ್ಲ ತಡೆಗಳನ್ನು ಮುರಿದಾಕು. ನಿನ್ನ ವಾಕ್ಯ ನಮ್ಮಲ್ಲಿ ನೆರವೇರಲಿ. ನಿನ್ನ ವಾಕ್ಯದಲ್ಲಿರುವ ಜೀವ ನಮ್ಮಲ್ಲಿ ಪ್ರವೇಶಿಸಲಿ ಸ್ವಾಮಿ. ಪ್ರತಿಯೊಬ್ಬರು ವಾಕ್ಯ ಕೇಳುವ ಪ್ರತಿಯೊಬ್ಬರಲ್ಲಿಯೂ ಸ್ವಾಮಿ ನಿನ್ನ ಜೀವ ಉಂಟಾಗಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಬೈಬಲಲ್ಲಿ ಓದ್ಬೇಕಾದ್ರೆ ಒಂದೊಂದ್ಸರಿ ತಪ್ಪು ಮಾಡಿದವರೆಲ್ಲನು, ಇಲ್ಲ ತಪ್ಪು ದಾರಿ ಹಿಡಿದವರು, ತಪ್ಪಾದ ಚಾಯ್ಸ್ ಆಯ್ಕೆ ಮಾಡ್ಕೊಂಡಿರೋರು, ಎಲ್ಲರೂ ಒಂದಲ್ಲ ಒಂದು ವಿಧದಲ್ಲಿ ಸಫರ್ ಆಗ್ತಾನೆ ಇರ್ತಾರೆ. ಬೈಬಲಲ್ಲಿ ನೋಡಿದ್ರೆ ಎಷ್ಟು ಜನಕ್ಕೆ ಅರ್ಥ ಆಯ್ತು ನಾನು ಹೇಳಿದ್ದು? ತಪ್ಪು ಮಾಡಿದವರು, ತಪ್ಪಾದ ದಾರಿಯನ್ನ ಆರಿಸ್ಕೊಂಡವರು, ತಪ್ಪಾದ ಚಾಯ್ಸ್ ಮಾಡಿದವರು, ತಪ್ಪಾದ ಆಯ್ಕೆಗಳನ್ನ ಮಾಡ್ಕೊಂಡವರು ಎಲ್ಲರೂ ಏನಾಗಿದ್ದಾರೆ? ನೋವು ಪಟ್ಟಿದ್ದಾರೆ, ಹಿಂಸೆ ಪಟ್ಟಿದ್ದಾರೆ, ಕಣ್ಣೀರು ಬರ್ಸ್ಕೊಂಡಿದ್ದಾರೆ. ನಮ್ಮ ಜೀವನದಲ್ಲೂ ನಾವು ಇರುವಂತ ನೋವಾಗ್ಲಿ, ಬಾಧೆ ಆಗ್ಲಿ, ಹಿಂಸೆ ಆಗ್ಲಿ, ಕಣ್ಣೀರಾಗ್ಲಿ, ಇದೆಲ್ಲ ಒಂದಲ್ಲ ಒಂದು ವಿಧದಲ್ಲಿ ನಾವು ಮಾಡ್ಕೊಂಡಿರೋ ತಪ್ಪು, ಇಲ್ಲ ನಾವು ಆರಿಸ್ಕೊಂಡಿರೋ ಮಾರ್ಗ, ಇಲ್ಲ ನಾವು ಮಾಡ್ಕೊಂಡಿರೋಂಥ ಚಾಯ್ಸ್, ನಮ್ಮ ಆಯ್ಕೆಗಳು, ನಾವು ಆರಿಸ್ಕೊಂಡಿರೋ ಮಾರ್ಗ, ನಾವು ಮಾಡ್ತಿರೋ ಕೆಲಸಗಳು, ನಾವು ಹೆಂಗ್ ಬಾಳಕ್ ಹೋಗ್ತೀವಿ ಅನ್ನೋದನ್ನ ಏನ್ ಮಾಡತ್ತೆ? ನಿರ್ಧರಿಸುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ನಾವು ಆರಿಸ್ಕೊಳ್ಳುವಂತ ಆಯ್ಕೆಗಳು, ನಾವು ಆರಿಸ್ಕೊಳ್ಳುವಂತ ಮಾರ್ಗ, ನಾವು ಮಾಡುವಂತ ಕ್ರಿಯೆ, ನಾವು ಮುಂದೆ ಹೆಂಗ್ ಬಾಳಕ್ ಹೋಗ್ತೀವಿ ಅನ್ನೋದನ್ನ ಏನ್ ಮಾಡುತ್ತೆ? ಅದು ನಿರ್ಧಾರ ಮಾಡುತ್ತೆ. ಬೈಬಲಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ತಗೊಂಡ್ರೆ, ಆದಾಮ ಅವ್ವ ಇಬ್ಬರನ್ನ ತಗೊಂಡ್ರೆ, ಅವ್ರು ಮಾಡಿದ ಆಯ್ಕೆ ಏನು? ಮಾಡಬೇಡ ಅನ್ನೋದನ್ನ ಮಾಡಿದ್ರು. ಅವ್ರ ಚಾಯ್ಸ್ ಏನಾಗಿತ್ತು? ರಾಂಗ್ ಆಗಿತ್ತು. ಅವ್ರ ಚಾಯ್ಸ್ ರಾಂಗ್ ಆಗಿದ್ದಕ್ಕೆ ಅವ್ರ ಫ್ಯೂಚರ್ ಲೈಫ್ ಏನಾಯ್ತು? ಬದಲಾಯ್ತು. ನೀವು ಆರಿಸ್ಕೊಳ್ಳುವಂತ ಆಯ್ಕೆ ನಿಮ್ಮ ಫ್ಯೂಚರ್ನ ಬದಲಾಯಿಸತ್ತೆ. ಇವತ್ತು ಸ್ನೇಹಿತರಾಗಿರೋರ್ನ ಎದುರಾಕೊಂಡ್ರೆ ನಿಮ್ ಫ್ಯೂಚರ್ ಅಲ್ಲಿ ಅವ್ರೇನಾಗ್ತಾರೆ? ಶತ್ರುಗಳಾಗ್ತಾರೆ. ನಿಮಗೆ ಒಳ್ಳೇದ್ ಮಾಡೋರ್ನ ನೀವ್ ಎದುರಾಕೊಂಡ್ರೆ ಫ್ಯೂಚರ್ ಅವ್ರೇನ್ ಮಾಡ್ತಾರೆ? ನಿಮಗೆ ಒಳ್ಳೇದ್ ಬಯಸ್ತಾರ? ರಿವರ್ಸ್ ಆಗೋಗುತ್ತೆ. ಯಾವುದನ್ನ ನಾವು ಪ್ರೆಸೆಂಟ್ ಅಲ್ಲಿ ಚೂಸ್ ಮಾಡ್ಕೊಂತೀವೋ, ಆಯ್ಕೆ ಮಾಡ್ಕೊಂತೀವೋ, ಆರಿಸ್ಕೊಂತೀವೋ, ಅದು ನಮ್ಮ ಫ್ಯೂಚರ್ನ ಬದಲಾಯಿಸುತ್ತೆ. ಇನ್ಯಾರ್ಯಾರಿದ್ದಾರೆ ಬೈಬಲಲ್ಲಿ? ಕಾಯಿನ್ ಹೇಬೆಲ್ ಇಬ್ರು ತಗೊಂಡ್ರೆ, ಕಾಯಿನ್ ಏನ್ ಆರಿಸ್ಕೊಂಡ? ತಪ್ಪಾದ ದಾರಿಯನ್ನು ಆರಿಸ್ಕೊಂಡ. ಆ ತಪ್ಪಾದ ದಾರಿಯಿಂದ ಒಂದು ಜೀವ ಏನಾಯ್ತು? ಬಲಿ ಆಯ್ತು. ಅದೇ ತಪ್ಪಾದ ದಾರಿಯಿಂದ ಏನಾಯ್ತು? ಅವನ ಲೈಫ್ ಅಲ್ಲ, ಫ್ಯೂಚರ್ ಅಲ್ಲ, ಹಾಳಾಗೋಯ್ತು. ನೀವು ಆರಿಸ್ಕೊಳ್ಳುವಂತ ದಾರಿ, ನೀವು ಮಾಡುವಂತ ಕೆಲಸ ನಿಮ್ಮ ಜೀವನವನ್ನ ಎಲ್ಲಿ ತಗೊಂಡೋಗಿ ನಿಲ್ಲಿಸ್ಬೇಕು ಅಂತ ಡಿಸೈಡ್ ಮಾಡಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾರೆ? ನೀವು ಆರಿಸ್ಕೊಳ್ಳೋ ದಾರಿ, ನೀವು ಮಾಡೋ ಕೆಲಸ, ನೀವು ಮಾಡೋ ಚಾಯ್ಸ್ ನಿಮ್ ಜೀವನನ ತಗೊಂಡೋಗಿ ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಇವತ್ತು ನೀವು ಒಂದು ಡಿಸೈಡ್ ಮಾಡ್ಕೊಳ್ಳಿ, ನಿಮ್ ಲೈಫ್ ಡಿಪ್ರೆಷನ್ ಅಲ್ಲಿ ಹೋಗಿ ನಿಲ್ಬೇಕಾ? ನಿಮ್ ಲೈಫ್ ಬರೀ ಸಾಲದಲ್ಲೇ ಹೋಗಿ ನಿಲ್ಬೇಕಾ? ಇಲ್ಲ ನಿಮ್ ಲೈಫ್ ಬರೀ ಕಾಯಿಲೆಯಲ್ಲೇ ಹೋಗಿ ನಿಲ್ಬೇಕಾ?
ಇಲ್ಲ ನಿಮ್ ಲೈಫ್ ಬರೀ ನೋವಲ್ಲೇ ಹೋಗಿ ನಿಲ್ಬೇಕಾ, ಇಲ್ಲ ನಿಮ್ ಲೈಫ್ ಬರೀ ಬಾಧೆಗಳಲ್ಲೇ ನಿಲ್ಬೇಕಾ? ಅಲ್ಲಿ ಹೋಗಿ ನಿಲ್ಬಾರ್ದು ಅಂದ್ರೆ ಇವತ್ತು ನಾವು ಒಂದು ಒಳ್ಳೆ ನಿರ್ಧಾರ ತಗೋಬೇಕು, ಒಳ್ಳೆ ಮಾರ್ಗವನ್ನ ಆರಿಸ್ಕೊಬೇಕು, ಒಳ್ಳೆ ಕ್ರಿಯೆಗಳನ್ನ ಮಾಡಕ್ಕೆ ನಾವು ಪ್ರಯತ್ನ ಪಡ್ಬೇಕು, ಒಳ್ಳೆ ಆಯ್ಕೆಗಳನ್ನ ಮಾಡಕ್ಕೆ ಏನ್ ಮಾಡ್ಬೇಕು, ನಾವು ಮನ್ಸು ಮಾಡ್ಬೇಕು. ಅವಾಗ ಏನಾಗತ್ತೆ, ನಮ್ಮ ಫ್ಯೂಚರು ಆಟೋಮೆಟಿಕ್ ಆಗಿ ಏನಾಗತ್ತೆ, ಬದಲಾಗತ್ತೆ. ಎಷ್ಟು ಜನಕ್ಕೆ ತಲೆಗೆ ಹೋಗ್ತಾ ಇದೆ ಅರ್ಥ? ಇನ್ನೊಬ್ರು ಬೈಬಲ್ ಯೋಸೆಫನ್ ಲೈಫ್ ಅಲ್ಲಿ ರಾಂಗ್ ಡಿಸಿಷನ್ ತಗೊಂಡವ್ರು ಯಾರು? ಅವ್ರ ಫ್ಯಾಮಿಲಿ. ನಿಮ್ಮ ವಿಚಾರವಾಗಿ ನಿಮ್ ಫ್ಯಾಮಿಲಿ ರಾಂಗ್ ಡಿಸಿಷನ್ ತಗೊಂಡ್ರೆ ನಿಮ್ ಲೈಫ್ನು ಚೇಂಜ್ ಆಗತ್ತೆ. ನೀವು ಮಾತ್ರ ರಾಂಗ್ ಡಿಸಿಷನ್ ತಗೊಳ್ಳೋದಲ್ಲ, ನಿಮ್ಮ ಬದಲಾಗಿ ನಿಮ್ಮ ಫ್ಯಾಮಿಲಿಯವ್ರು ರಾಂಗ್ ಡಿಸಿಷನ್ ತಗೊಂಡ್ರು ಅಂದ್ರೆ ನೀವು ತಪ್ಪಾದ ನಿರ್ಧಾರ ನೀವು ತಗೊಳ್ತೀರಾ ಒಂದು. ಎರಡನೇದು, ಬೇರೆಯವ್ರ ಮಾತುಗಳನ್ನ ಕೇಳಿ ನೀವು ತಪ್ಪಾದ ನಿರ್ಧಾರ ತಗೊಂತೀರಾ. ನೋಡ್ರಿ, ಏನ್ ಹೇಳ್ರಿ? ಬೇರೆಯವ್ರ ಮಾತುಗಳನ್ನ ಕೇಳಿ ಅದರಿಂದ ಪ್ರೇರಿತರಾಗಿ ನೀವು ಡಿಸಿಷನ್ ತಗೊಂತೀರ ನೋಡಿ, ತಪ್ಪಾಗಿರೋ ಡಿಸಿಷನ್, ಅದು ನಿಮ್ ಲೈಫ್ ಹಾಳು ಮಾಡುತ್ತೆ. ಯೋಸೆಫರ ಅಣ್ಣ ತಮ್ಮಂದ್ರೆ ಅವ್ರವರೇ ಮಾತಾಡ್ಕೊಂಡ್ರು, ಅವ್ರವರೇ ಮಾತಾಡ್ಕೊಂಡು ಅವ್ರವರೇ ನಿರ್ಧಾರ ತಗೊಂಡ್ರು. ಏನ್ ಮಾಡೋಣ ಅಂತ. ಫಸ್ಟ್ ಪ್ಲಾನ್ ಏನ್ ಬಂತು? ಸಾಯಿಸ್ಬಿಡೋಣ. ಆಮೇಲೆ ಬೇಡ, ಬಾವಿಗೆ ಹಾಕ್ಬಿಡೋಣ. ಆಮೇಲೆ ಮಾರ್ಬಿಡೋಣ. ಈ ರಿಲೇಷನ್ಸ್ ಹಂಗೆ ಇರ್ತಾರೆ ಮನೆಯವರು. ಇವ್ರುಗಳ ಮೈಂಡ್ ಒಂದ್ ಜಾಗದಲ್ಲಿ ನಿಲ್ಲಲ್ಲ ಯಾವಾಗ್ಲೂ. ಎಲ್ಲಾರ್ಗು ತಲೆಗೆ ಹೋಗ್ತಾಯ್ತಾ? ಅರ್ಥ ಆಗ್ತೈತಾ? ಅದಕ್ಕೆ ಸ್ವಾಮಿ ರಕ್ತ ಸಂಬಂಧಿಗಳನ್ನ ನಂಬಲ್ಲ. ಏನ್ ಮಾಡಲ್ಲ ಹೇಳಿ? ತಲೆಗೆ ಹೋಗ್ತಾ ಇದ್ದ? ಅರ್ಥ ಆಗ್ತಾ ಇದೆಯಾ? ಏನ್ ಹೇಳ್ದು ಹೇಳಿ, ನಾನು ಗಟ್ಟಿಯಾಗಿ ಹೇಳ್ರಿ, ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳಿ. ನೀವು ಅದಕ್ಕೆ ಹಂಗಿದ್ದೀರ ನೀವು. ಸ್ವಾಮಿಗೆ ರಕ್ತ ಸಂಬಂಧ ಅಲ್ಲ ಇಂಪಾರ್ಟೆಂಟ್, ದೇವ್ರ ವಾಕ್ಯ ಅನುಸರಿಸೋರೇ ಇಂಪಾರ್ಟೆಂಟ್. ವಾಕ್ಯ ಸಂಬಂಧ. ಪಕ್ಕದಲ್ಲಿ ಕೇಳಿ, ನಿಮ್ ರಿಲೇಷನ್ಸ್ ನಂಬಿ ಹಾಳಾಗಿದ್ದೀರಾ ಅಂತ. ನಿಮ್ ರಕ್ತ ಸಂಬಂಧಗಳನ್ನ ನಂಬಿ ಹಾಳಾಗಿದ್ದೀರಾ? ಹಾಳಾದ್ಮೇಲೂ ಬುದ್ಧಿ ಬರಲ್ವಾ? ಚೆನ್ನಾಗೇ ಇರ್ತಾರೆ, ಯಾರೋ ಸಂಬಂಧಗಳನ್ನ ಮೀಟ್ ಮಾಡ್ತಾರೆ, ತಲೆಗೆ ಹುಳ ಬಿಟ್ಕೊಂಡ್ಬರ್ತಾರೆ. ಹುಳ ಬಿಟ್ಕೊಂಬಂದು ದೇವ್ರಿಂದ ಏನಾಗ್ಬಿಡ್ತಾರೆ, ದೂರ ಹೋಗ್ಬಿಡ್ತಾರೆ. ಒಬ್ಬ ಮನುಷ್ಯನ ಹಾಳು ಮಾಡದೆ ರಾಂಗ್ ಅಡ್ವೈಸ್, ರಾಂಗ್ ವರ್ಡ್ಸ್ ಅಂಡ್ ರಾಂಗ್ ಥಾಟ್ಸ್, ತಪ್ಪಾದ ಯೋಚನೆಗಳು, ತಪ್ಪಾದ ಸಲಹೆಗಳು, ತಪ್ಪಾದ ಮಾತುಗಳು ಒಂದು ಮನುಷ್ಯನ ಜೀವನನೇ ಬದಲಾಯಿಸ್ಬಿಡುತ್ತೆ. ನಿಮ್ ಕೈಯಲ್ಲಿ ಒಳ್ಳೇದ್ ಮಾಡಕ್ ಆಗಲ್ಲ ಅಂದ್ರೆ ಸುಮ್ನೆ ಇದ್ಬಿಡ್ರಿ, ಒಳ್ಳೇದನ್ನ ನಿಲ್ಸಕ್ ಹೋಗ್ಬೇಡ್ರಿ. ನಿಮ್ ಕೈಯಲ್ಲಿ ಆಗ್ತಾ ಇಲ್ಲ ಅಂದ್ರೆ ಒಪ್ಕೊಳ್ಳಿ, ನನ್ನ ಕೈಯಲ್ಲಿ ಆಗಲ್ಲ ಒಳ್ಳೇದ್ ಮಾಡಕ್ಕೆ ಅಂತ ಸಿನ್ಸಿಯರ್ ಆಗಿ ಒಪ್ಕೊಳ್ಳಿ. ಆದ್ರೆ ಒಳ್ಳೇದ್ ನಡೆಯೋದನ್ನ ಮಾತ್ರ ನಿಲ್ಸಕ್ ಹೋಗ್ಬೇಡ್ರಿ. ಒಂದಲ್ಲ ಒಂದು ವಿಧದಲ್ಲಿ ನಮ್ಮ ಲೈಫಲ್ಲಿ ಒಳ್ಳೇದಾಗ್ತಾನೆ ಇರಬೇಕು. ಅದು ಯಾರ ಮೂಲಕ ಆಗತ್ತೆ ಅನ್ನೋದು ಬೇಕಾಗಿಲ್ಲ ನಮ್ಗೆ, ಒಟ್ನಲ್ಲಿ ಒಳ್ಳೇದು ನಡೀತಾನೆ ಇರಬೇಕು. ನಮಗೇನೋ ಒಳ್ಳೇದು ನಮ್ಗೆ ಗೊತ್ತಿರೋರ್ ಮೂಲಕನೇ ಆಗ್ಬೇಕನ್ನೋದು ನಮ್ದು. ಅದಕ್ಕೆ ನಮ್ ಕ್ಯಾಲ್ಕುಲೇಷನ್ ಏನಾಗತ್ತೆ, ರಾಂಗ್ ಆಗತ್ತೆ. ನಮ್ಗೆ ಗೊತ್ತಿರೋರ್ ಮೂಲಕ ನಮ್ಗೆ ಏನಾಗ್ಬೇಕು, ಒಳ್ಳೇದಾಗ್ಬೇಕು. ಅವ್ರು ಒಳ್ಳೇದ್ ಮಾಡಲ್ಲ, ನೀವು ಒಳ್ಳೇದ್ ಮಾಡಿಸ್ಕೊಳ್ಳೋದು ಬಿಡಲ್ಲ,
ಅಲ್ಲಿ ಒಳ್ಳೇದ್ ನಡೆಯಲ್ಲ, ಲಾಸ್ಟ್ ಏನಾಗ್ತವೆ, ನಿಮ್ಮ ಮಧ್ಯ ಜಗಳಗಳು ಸ್ಟಾರ್ಟ್ ಆಯ್ತವೆ. ಸ್ವಾಮಿ ಹತ್ರ ಬಂದು ಹೇಳ್ತಾರೆ ಜನರು, ನಿನ್ ಶಿಷ್ಯರನ್ನ ಬಾಯಿ ಮುಚ್ಕೊಂಡಿರ ಕೇಳು, ಜಾಸ್ತಿ ಮಾತಾಡ್ತಾವ್ರಿ ಅಂತ. ಯಾರಿಗೋಸ್ಕರ ಜಾಸ್ತಿ ಮಾತಾಡ್ತಾರವರು? ಸ್ವಾಮಿಗೋಸ್ಕರ. ಸ್ವಾಮಿಗೋಸ್ಕರ ಮಾತಾಡೋರು ಬಾಯಿ ಮುಚ್ಚು ಅಂದ್ರೆ ಅದಕ್ಕೆ ಸ್ವಾಮಿ ಏನ್ ಹೇಳ್ತಾರೆ ಇವ್ರು ಬಾಯಿ ಮುಚ್ಚಿದ್ರೆ ಅಲ್ಲಿರೋ ಕಲ್ಲುಗಳು ಏನ್ ಮಾಡ್ತವೆ, ಮಾತಾಡಕ್ ಸ್ಟಾರ್ಟ್ ಮಾಡ್ತೇವೆ, ಏನಕ್ಕೆ ಅವ್ರು ಬಾಯಿ ಮುಚ್ಚಿದೆ ಅಂತ. ನಿಮ್ದು ಉಲ್ಟಾ. ಯಾವ್ದಕ್ ಬಾಯಿ ಮುಚ್ತೀರ, ಯಾವ್ದಕ್ ಬಾಯಿ ತೆಗಿತೀರಿ ನೀವು? ಕೇಳ್ರಿ, ಪಕ್ಕದಲ್ಲಿ ಇವ್ರ ಮುಖ ನೋಡ್ಕೊಂಡು ಕೇಳ್ರಿ. ಬೇಡದೇ ಇರೋದಕ್ಕೆಲ್ಲ ಏನ್ ಮಾಡ್ತೀರಾ? ಬೇಡದಿರೋ ಮಾತುಗಳಿಗೆ, ಬೇಡದಿರೋ ಆಲೋಚನೆಗಳಿಗೆ ಎಲ್ಲದಕ್ಕೂ ಏನ್ ಮಾಡ್ತೀರಾ? ಬಾಯಿ ತೆಗಿತೀರಾ. ಆದ್ರೆ ದೇವ್ರ ವಿಷಯ ಬಂದಾಗ ಬಾಯ ಬರಲ್ಲ. ಸಂಬಂಧಗಳು ಬೇಕಾ? ಹೇಳ್ತೀನಿ ಕೇಳ್ರಿ, ಇವತ್ತಿಂದ ಯಾರ ಸಂಬಂಧಿಗಳನ್ನ ನಂಬ್ಕೊಂಡಿದ್ದೀರಲ್ಲ ಅವ್ರಿಗೆಲ್ಲ ಸಂಬಂಧಗಳಿಗೂ ದೇವ್ರು ಇವತ್ತಿಂದ ಬಾಂಬ್ ಬಿಕ್ತಾರೆ ನಿಮ್ ಲೈಫಲ್ಲಿ. ನಿಜ, ನಂಬ್ಕೊಳ್ಳಿ ಹೋಗಿ. ದೇವ್ರಿಗಿಂತ ನಮಗ್ ಸಂಬಂಧಗಳೇ ಇಂಪಾರ್ಟೆಂಟ್ ಅನ್ಕೊಂಡು ಹೋಯ್ತಾ ಇದ್ದೀರಲ್ಲ, ಆ ಎಲ್ಲಾ ಸಂಬಂಧಗಳಿಗೂ ಇವತ್ತಿಂದ ದೇವ್ರು ಬಾಂಬ್ ಬಿಕ್ತಾರೆ. ನಿಮ್ಗೆಲ್ಲರೂ ರಿವರ್ಸ್ ಆಯ್ತಾರೆ. ಇಲ್ಲಿವರೆಗೂ ನಿಮ್ಗೆಲ್ಲ ಬರೀ ಒಳ್ಳೆ ವಿಧದಲ್ಲಿ ಹೇಳ್ಕೊಂಬಂದೆ, ಆದ್ರೆ ಈ ಕಡೆ ಹೇಳ್ಕೊಳಕ್ಕೆ ತುಂಬಾ ಕಷ್ಟ ಆಗ್ತೈತೆ. ವಿಲ್ ಗೋ ಇನ್ ದ ಹಾರ್ಡ್ ವೇ. ನಿಜ ಹೇಳ್ತೇನೆ. ಯಾರನ್ನೆಲ್ಲ ನಂಬ್ಕೊಂಡಿದ್ದೀರ ನೋಡ್ರಿ, ಹೇಳ್ರಿ ಪಕ್ಕದಲ್ಲಿರೋರಿ, ಇವತ್ತಿಂದ ಇದಾಗುತ್ತೆ ಅಂತ ಹೇಳ್ರಿ. ಹುಷಾರಾಗಿರಿ, ಇವತ್ತಿಂದ ಆಗತ್ತೆ ಇದು. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಯಾವ್ದು ತಮಾಷೆಗೆ ಹೇಳಲ್ಲ. ನಾನು ತಮಾಷೆ ಮಾಡ್ತಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಬರ್ದಿಕ್ಕಳಿ ಇವತ್ತಿನ ಡೇಟು, ಇವಾಗಿನ ಟೈಮ್ ಎಷ್ಟು ಟೈಮ್ ಇವಾಗ 10:55. ಈ ಟೈಮ್ನ ಬರ್ದಿಕ್ಕಳಿ. ನಾನು ಹೇಳಿದ್ ನಡೆದಿಲ್ಲ ಅಂದ್ರೆ ಕೇಳ್ರಿ, ನಮ್ಮ ಮೈಕ್ ಇಟ್ಕೊಳ್ಳಿ, ನಿಲ್ಸ್ಬಿಡ್ತೀನಿ. ಏನಕ್ಕೆ ಅಂದ್ರೆ ದೇವರಿಗಿಂತ ಇಂಪಾರ್ಟೆಂಟ್ ಬೇರೆ ಯಾರಾದ್ರೂ ದೇವ್ರು ತಪ್ಕೊಳ್ಳಲ್ಲ, ಒಪ್ಕೊಳ್ಳಲ್ಲ. ಸ್ವಾಮಿ ಕೇಳಿದೆ, ದೇವ್ರಿಗೆ ಸಲ್ಲಬೇಕಾಗಿರೋ ದೇವ್ರಿಗೆ ಸಲ್ಲಿಸು, ಅವನಿಗೆ ಸಲ್ಲಬೇಕಾಗಿರೋದು ಅವನು ಕೊಡು. ಅವಂದು ಇಲ್ಲಿಗೆ, ನಂದು ಅಲ್ಲಿಗೆ ಒಪ್ಕೊಳ್ಳಲ್ಲ. ನಿಮ್ ಲೈಫ್ ಎಲ್ಲ ಬರೀ ಈ ಮಿಕ್ಸಪ್ ಅಲ್ಲೇ ನಡೀತಾ ಇದೆ. ಇದ್ರದ್ದು ಅದಕ್ಕೆ, ಅದ್ರದ್ದು ಇದಕ್ಕೆ ಅಡ್ಜಸ್ಟ್ಮೆಂಟ್. ಸೊ ನೀವು ತಗೊಳ್ಳುವಂತ ತಪ್ಪಾದ ನಿರ್ಧಾರಗಳು, ಕೇಳಿಸ್ಕೊಳ್ಳುವಂತ ತಪ್ಪಾದ ಮಾತುಗಳು, ನೀವು ಮಾಡುವಂತ ತಪ್ಪಾದ ಯೋಚನೆಗಳು, ನೀವು ಆರಿಸ್ಕೊಳ್ಳುವಂತ ತಪ್ಪಾದ ಮಾರ್ಗಗಳು ನಿಮ್ಮ ಭವಿಷ್ಯತ್ತನ್ನ ನಿರ್ಧರಿಸುತ್ತೆ. ನಿಮ್ಮ ಭವಿಷ್ಯತ್ತನ್ನ ನಿರ್ಧಾರ ಮಾಡುತ್ತೆ. ಕಾಯಿನು ಅವತ್ತು 1 ನಿಮಿಷ ತಪ್ಪಾಗಿರೋ ಯೋಚನೆ ಮಾಡದೆ ಹೋಗಿದ್ದಿದ್ರೆ ಏಬೇಲ್ ಸಾಯ್ತಾ ಇರ್ಲಿಲ್ಲ, ಇವನು ಅಲೆಮಾರಿ ತರ ತಿರುಗಬೇಕಾಗಿರ್ಲಿಲ್ಲ. ಒಂದು ಕರೆಕ್ಟ್ ಆಗಿರೋ ಯೋಚನೆ. ಅವತ್ತು ಆದಾಮು ಒಂದು ವೇಳೆ ತಿಂದೆ ಹೋಗಿದ್ದಿದ್ರೆ ಅವತ್ತು ಒಂದು ಡಿಫ್ರೆನ್ಸ್ ಇರ್ತಾ ಇತ್ತು. ನಮ್ದು ಪ್ರಾಬ್ಲಮ್ ಏನ್ ಗೊತ್ತಾ, ತಪ್ಪು ಮಾಡಿದ್ರೆ ಇಬ್ರು ಸೇರ್ಕೊಂಡು ಮಾಡೋಣ ಅಂತ. ನಾವು ಒಬ್ರು ಮಾಡಿದ್ರೆ ಏನಕ್ಕೆ, ಸೇರ್ಕೊಂಡ್ರೆ ಇಬ್ರು ಸೇರ್ ಮಾಡೋಣ. ನೀವು ತಪ್ಪು ಮಾಡ್ಬಿಟ್ಟಿರ್ತೀರಾ, ನಿಮ್ ಪಕ್ಕದಲ್ಲಿರೋ ತಪ್ಪು ಮಾಡಿರಲ್ಲ, ನೀವೇನ್ ಯೋಚನೆ ಮಾಡ್ತಾ ಇರ್ತೀರಾ, ಹೆಂಗಾದ್ರೂ ಮಾಡಿ ಅವ್ರು ತಪ್ಪು ಮಾಡಿಸ್ಬಿಡೋಣ ಅಂತಾನೆ ಯೋಚನೆ ಮಾಡ್ತೀವಿ. ನೀವೆಲ್ಲ ಬಲ್ಲೆ ಸಾಚರ ಅಲ್ಲ, ನೀವು ಮಾಡಿದಿರದಲ್ಲ, ಮಾಡ್ದಿರಲ್ಲ ಇರಲ್ಲ. ಕೇಳ್ರಿ ಪಕ್ಕದಲ್ಲಿ ಮುಖ ನೋಡ್ಕೊಂಡು, ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂಡು ಹೇಳ್ರಿ, ಎಷ್ಟು ಜನಕ್ಕೆ ತಪ್ಪು ಮಾಡಿಸಿದಿರ ನೀವು?
ತಪ್ಪು ಮಾಡೋದು, ತಪ್ಪು ಮಾಡಿಸೋದು ಎರಡೂ ನಿಮ್ಮ ಭವಿಷ್ಯತ್ತನ್ನ ಬದಲಾಯಿಸುತ್ತೆ. ನಾಳೆ ಏನ್ ನಡಿಬೇಕನ್ನೋದು ಇವತ್ತು ನಿರ್ಧಾರ ತಗೊಂಡ್ರೇನೆ ನಾವು ಅನ್ಕೊಂಡಿರೋದು ನಾಳೆ ನೋಡೋಕ್ಕಾಗೋದು. ನಾಳೆ ಏನ್ ನಡಿಬೇಕು ಅನ್ನೋದನ್ನ ಇವತ್ತು ನಾವು ಅನ್ಕೊಳ್ದೆ ಹೋದ್ರೆ ಅದು ನಾಳೆ ನಡೆಯಲ್ಲ. ಸೊ ಯೋಸೇಫನ್ ಲೈಫ್ ಅಲ್ಲಿ ತಪ್ಪಾದ ನಿರ್ಧಾರ ತಗೊಂಡವ್ರು ಯಾರು? ಫ್ಯಾಮಿಲಿ. ತಪ್ಪಾದ ದಾರಿ ಆರಿಸ್ಕೊಂಡವ್ರು ಯಾರು? ಫ್ಯಾಮಿಲಿ. ತಪ್ಪಾದ ಆಯ್ಕೆ ಮಾಡ್ಕೊಂಡವ್ರು ಯಾರು? ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ಫ್ಯಾಮಿಲಿ, ಸಂಬಂಧಗಳು. ದೆವ್ವ ಎಕ್ಸೋದು ಯಾರು? ಒಬ್ಬ ವ್ಯಕ್ತಿಗೆ ದೆವ್ವ ಎಕ್ಸೋದು ಯಾರು? ಸಂಬಂಧಗಳೇ. ದೆವ್ವ ಎಕ್ಸೋದು ಯಾರು? ಗಟ್ಟಿಯಾಗಿ ಹೇಳ್ರಿ, ಹೇಳ್ರಿ ಗಟ್ಟಿಯಾಗಿ. ದೆವ್ವ ಎಕ್ಸೋದು ಯಾರು? ಅಂದ್ರೆ ಒಬ್ರಲ್ಲಿ ಜಗಳ ಹುಟ್ಟಿಸ್ತಾರಲ್ಲ, ಒಬ್ರಿಂದ ಜಗಳ ಉಂಟಾಗತ್ತೆ ಅಂದ್ರೆ, ಇಲ್ಲ ಒಬ್ರಿಂದ ಡಿಸ್ಟರ್ಬೆನ್ಸ್ ಉಂಟಾಗ್ತಾ ಇದೆ, ಇಲ್ಲ ಒಬ್ರಿಂದ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಇದೆ, ಉಂಟು ಮಾಡೋರ ಸಲಹೆಗಳನ್ನ ತಗೋಬಾರ್ದು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾ ಇರೋದು? ಅರ್ಥ ಆಗ್ತಾ ತಲೆಗೆ ಹೋಗ್ತಾ ಇದೆಯಾ? ಒಬ್ಬ ವ್ಯಕ್ತಿಯಿಂದ ಕೋಪ ಉಂಟಾಗ್ತಾ ಇದೆ, ದ್ವೇಷ ಉಂಟಾಗ್ತಾ ಇದೆ, ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಇದೆ, ಅಸಮಾಧಾನ ಉಂಟಾಗ್ತಾ ಇದೆ. ಆ ಉಂಟು ಆಗ್ತಾ ಇರುವಂತ ವ್ಯಕ್ತಿಯ ಸಲಹೆಗಳನ್ನ ತಗೋಬಾರ್ದು. ಒಬ್ಬ ವ್ಯಕ್ತಿ ಅರ್ಧ ಜನ ಜಗಳ ಮಾಡ್ತಾವನಂದ್ರೆ ಅವನ ಹಿಸ್ಟ್ರಿ ತೆಗೆದು ನೋಡಿದಾಗ ಅವನ ಹಿಸ್ಟ್ರಿಯಲ್ಲಿ ಏನ್ ಕಾಣ್ತವೆ ನಿಮ್ಗೆ? ಯಾರ್ಯಾರ ಜೊತೆ ಜಗಳ ಮಾಡವನೆ, ಆ ಹಿಸ್ಟ್ರಿನೇ ಚೆನ್ನಾಗಿಲ್ಲ. ಅವ್ರ ಸಲಹೆ ತಗೊಂಡವ್ರು ಚೆನ್ನಾಗಿರ್ತಾರ? ಹೇಳ್ರಿ, ತಲೆಗೆ ಹೋಗ್ತಾ ಇದೆಯಾ ಕೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿರೋ ಮುಖ ನಿಮ್ ಹಿಸ್ಟ್ರಿ ಚೆನ್ನಾಗಿದೆಯಾ, ಕರೆಕ್ಟ್ ಆಗಿದೆಯಾ ಅಂತ. ಏನ್ ನಿಮ್ ಹಿಸ್ಟ್ರಿ ಹೆಂಗಿದೆ? ನಿಮ್ ಹಿಸ್ಟ್ರಿ ನೀವು ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಚೆಕ್ ಮಾಡ್ಕೊಂಡು ನನಗೆ ಸಲಹೆ ಕೊಡುವಂತ ಯೋಗ್ಯತೆ ಇದೆಯಾ ಇಲ್ವಾ ಅಂತ ನಿಮಗ್ ನೀವೇ ಯೋಚನೆ ಮಾಡ್ಕೊಂಡು ಬಾಯಿ ಮುಚ್ಕೊಳ್ಳಿ. ನಿಮ್ ಹಿಸ್ಟ್ರಿ ರಾಂಗ್ ಆಗಿದೆ, ನೀವು ಸಲಹೆ ಕೊಟ್ಟು ಬೇರೆಯವ್ರ ಜೀವನಗಳನ್ನ ಹಾಳು ಮಾಡ್ಬೇಡ್ರಿ. ಯಾಕಂದ್ರೆ ನಾವು ಕೊಡೋ ಸಲಹೆ ಒಬ್ಬರ ಲೈಫ್ ಡೈರೆಕ್ಷನ್ ನ ಚೇಂಜ್ ಮಾಡುತ್ತೆ. ಒಬ್ಬರ ಲೈಫ್ ಡೈರೆಕ್ಷನ್ ನ ಚೇಂಜ್ ಮಾಡುತ್ತೆ. ನೀವು ಮಾಡೋ ಯೋಚನೆ ನಿಮ್ ಡೈರೆಕ್ಷನ್ ನ ಚೇಂಜ್ ಮಾಡುತ್ತೆ, ನೀವು ಕೊಡೋ ಸಲಹೆ ಬೇರೆಯವ್ರ ಲೈಫ್ ಡೈರೆಕ್ಷನ್ ನ ಚೇಂಜ್ ಮಾಡುತ್ತೆ. ನಾನು ಅದಕ್ಕೆ ಸುಮ್ಮನೆ ಯಾರಿಗೂ ಸಲಹೆ ಕೊಡಕ್ ಹೋಗಲ್ಲ. ಏನಕ್ಕೆ ಸಲಹೆ ಕೊಡಲ್ಲ ಹೇಳಿ? ಸುಮ್ನೆ ನಾನು ದೇವ್ರು ಹೇಳ್ತಾ ಇದ್ದಾರೆ ಅಂತನೂ ಹೇಳಲ್ಲ, ದೇವ್ರು ತೋರಿಸಿದ್ರು ಅಂತನೂ ಹೇಳಲ್ಲ. ಆದಷ್ಟು ಅವ್ರ ಬಗ್ಗೆ ಒಳ್ಳೆ ಯೋಚನೆ ಮಾಡಿ, ಪ್ರಾರ್ಥನೆ ಮಾಡಿ, ಇಲ್ಲೇ ಮೈಂಡಲ್ಲೇ ಯೋಚನೆ ಮಾಡಿ ಅವ್ರ ಲೈಫ್ ಚೇಂಜ್ ಮಾಡಕ್ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಆಳವಾಗಿರೋದು ಹೇಳ್ಕೊಡ್ತಾ ಇದ್ದೀನಿ. ಏನ್ ಮಾಡ್ತೇನೆ ಹೇಳಿ? ನಿಮ್ಗೆ ಆಳವಾಗಿರೋದು ಹೇಳ್ಕೊಡ್ತೀನಿ. ಯೇಸು ಸ್ವಾಮಿ ಹತ್ರ ನತಾನಿಯಲ್ ಬಂದ. ಎಲ್ಲಿ ಯಾರು ಬಂದಿದ್ದು? ಗಟ್ಟಿಯಾಗಿ ಮಾತಾಡಲ್ಲ, ಇನ್ನೊಂದ್ಸರಿ ಹೇಳಿ ಗಟ್ಟಿಯಾಗಿ. ನತಾನಿಯಲ್ ಬರ್ಬೇಕಾದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ?
ನೀನ್ ಎಲ್ಲಿದ್ದಾಗ ನೋಡ್ದೆ ಅಂದ್ರು ಯಾಕೋ ಬಂದಿಲ್ವ ನಿಮ್ಗೆ? ನೀನ್ ಅಲ್ಲಿದ್ದಾಗ್ಲೇ ನಾನು ಏನ್ ಮಾಡ್ದೆ? ನೋಡ್ಬಿಟ್ಟೆ. ಎಲ್ಲಿಂದ ನೋಡಿದ್ರು? ಒಬ್ಬರನ್ನ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಯೋಚನೆ ಮಾಡಿ ಬದಲಾಯಿಸ್ಬಿಡ್ತಾರೆ ದೇವ್ರು. ಅವ್ರು ಯೋಚನೆ ಮಾಡಿದ್ರೆ ಸಾಕು, ಒಬ್ರು ಲೈಫ್ ಚೇಂಜ್ ಆಗತ್ತೆ. ಅವ್ರು ಮಾತಾಡ್ಬೇಕಾರೋ ಅವಶ್ಯಕತೆ ಇಲ್ಲ. ನಾವ್ ಏನ್ ಮಾಡ್ತೀವಿ? 100 ಮಾತು ಮಾತಾಡ್ತೀವಿ, ಅದ್ರಲ್ಲಿ ಒಂದಾದ್ರೂ ಪಾಸ್ ಆಗತ್ತಾ ಅಂತ ಟ್ರೈ ಮಾಡ್ತೀವಿ. ಒಂದ್ ಪಾಸ್ ಆಗತ್ತೆ, ಅದ್ರ ಬಗ್ಗೆ ನಾವೇನ್ ಮಾಡ್ತೀವಿ? ಹೊಗಳ್ಕೊಂತೀವಿ. ಆದ್ರೆ 99 ಹೇಳಿ ಒಬ್ರು ಲೈಫ್ ಹಾಳು ಮಾಡಿದಿರಲ್ಲ, ಅದ್ರ ಕತೆ ಏನು? ಒಂದು ನಡೆದಿದ್ದಕ್ಕೆ ಏನ್ ಮಾಡ್ತಾ ಇದ್ದೀರಾ ನೀವು? ಹೇಳ್ಕೊಂತ ಇದ್ದೀರಾ, ತಪ್ಪಿಲ್ಲ. ಬಟ್ 99 ಸಲಹೆಗಳನ್ನ ಕೊಟ್ಟಿ ಹಾಳು ಮಾಡಿದ್ದು ನಾವು ಕೊಡೋ ಸಲಹೆ ಒಂದೇ ಆಗಿರ್ಬೇಕು. ಆ ಒಂದು ಅವ್ರ ಲೈಫ್ನ ಚೇಂಜ್ ಮಾಡ್ಬೇಕು. ಅದಕ್ಕೆ ಮಾತುಗಳನ್ನ ಅಂತಿಗಳ ಮುಂದೆ ಹಾಕ್ಬೇಡಿ ಅನ್ನಿ. ಯಾಕೆ? ಮಾತುಗಳನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಎಣಿಸ್ಬೇಕು ನಾವು. ಏನ್ ಹೇಳಿ? ನಿಮ್ ಮಾತುಗಳು ಹೆಂಗ್ ಬೀಳ್ತವೆ ಹೇಳ್ರಿ? ಸಂಡೆ ಬಜಾರ್ ಐಟಮ್ಗಳ ತರ ಬೀಳ್ತವೆ. ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ. ನಿಮ್ ಮಾತುಗಳು ಸಿಕ್ಕಿರೋ ಜಾಗದಲ್ಲೆಲ್ಲ ಸಿಗ್ತವೆ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಸಿಗ್ತವೆ ನಿಮ್ ಮಾತುಗಳು. ಅವ್ರನ್ನ ಕೇಳಿದ್ರೆ ಗುಂಡ ಹಂಗಂದಂತೆ, ಇವ್ರನ್ನ ಕೇಳಿದ್ರೆ ಕುಮಾರ ಹಂಗಂದಂತೆ, ಇವ್ರನ್ನ ಕೇಳಿದ್ರೆ ಸಾಮ ಹಂಗಂದಂತೆ. ನಿಮ್ ಮಾತುಗಳೆಲ್ಲ ಹೆಂಗ ಆಡವೆ ಹೇಳಿ? ಎಲ್ಲಾ ಕಡೆ ಆಡ್ಬಿಟ್ಟವೆ. ನೀವೆಲ್ಲ ನಮ್ಮ ಮಾತುಗಳು ಯಾವ ಕಡೆಗೂ ಹರಡ್ಲೇಬಾರ್ದು. ಯಾಕಂದ್ರೆ ನಮ್ಮ ಮಾತುಗಳು ಅಷ್ಟು ವ್ಯಾಲ್ಯೂಯಬಲ್, ಅಷ್ಟು ವ್ಯಾಲ್ಯೂ ಇದೆ ಅಂತ ನಮ್ಮ ಮಾತನ್ನ ನಾವೇ ಗೌರವಿಸ್ಬೇಕು. ಸಿಕ್ಕಿದ ಕಡೆ ಎಲ್ಲ ನಮ್ಮ ಮಾತುಗಳು ಸಿಗ್ಬಾರ್ದು. ನನ್ನ ಮಾತುಗಳು ಯಾರ ಹತ್ರ ಸಿಗ್ತಾವ? ಬ್ರದರ್ ಹಿಂಗಂದ್ರಂತೆ ಅಂತ. ನಾ ಯಾರಿಗೂ ಸಿಕ್ಕಲ್ಲ, ನನ್ನ ಮಾತುಗಳು ಯಾರ ಹತ್ರನೂ ಸಿಕ್ಕಲ್ಲ. ನನ್ನ ಮಾತುಗಳು ಯಾರ ಹತ್ರ ಆದ್ರೂ ಹಂಗೆ ಸಿಕ್ಬಿಟ್ರೆ ಈಸಿಯಾಗಿ ಎಲ್ಲಾ ಸೇರ್ಕೊಂಡು ನನ್ನ ಹಾಳು ಮಾಡ್ಬಿಡ್ತೀರಾ. ಇದು ನ್ಯಾಚುರಲ್ ಆಗಿ ನಡೆಯೋದು, ವಾಸ್ತವ, ನಿಜ. ಪಕ್ಕದಲ್ಲಿ ಕೇಳ್ರಿ, ನನ್ನ ಮಾತುಗಳು ಈಸಿಯಾಗಿ ಏನು ನೀವೇ ಡಿಸೈಡ್ ಮಾಡ್ಕೊಳ್ರಿ ಏನಂತ. ಕುಮಾರ್ ಬ್ರದರ್ ಹಿಂಗಂದ್ರಂತೆ, ವೆಂಕಟೇಶ್ ಮೂರ್ತಿ ಹಿಂಗಂದ್ರಂತೆ, ರಂಗ ಬ್ರದರ್ ಹಿಂಗಂದ್ರಂತೆ, ಬಸವರಾಜ್ ಬ್ರದರ್ ಹಿಂಗಂದ್ರಂತೆ. ಈ ತರ ಮಾತುಗಳು ನಮ್ಗೆ ಈಸಿಯಾಗಿ ನಮ್ಮ ಮಾತುಗಳು ಸಿಗ್ಬಾರ್ದು. ಹಂಗೆ ಮಾತುಗಳು ಈಸಿಯಾಗಿ ಸಿಕ್ಕಿದ್ರೆ ದೇವರ ರಾಜ್ಯದಲ್ಲಿ ನಿಮಗೆ 3 ಕಾಸಿಗೆ ವ್ಯಾಲ್ಯೂ ಇಲ್ಲ. ನೀವೆಲ್ಲ ಯಾವ್ದಕ್ ಸಮ? ಹಂದಿಗಳ ಮುಂದೆ ಮುತ್ತು ಚೆಲ್ಲೋರ್ ಸಮ. ಹಂದಿಗಳ ಮುಂದೆ ಮುತ್ತು ಚೆಲ್ಲೋರ್ನ ದೇವರು ಬೇಸ್ಟ್ ಗುಡ್ ಮಗನೆ ಅಂತಾರ. ವೇಸ್ಟ್ ನನ್ ಮಗನೆ, ಎಲ್ಲಾ ಕಡೆ ಹೋಗಿ ಹರ್ಕೊಂಬತ್ತೀಯ ಅಂತ. ಎಲ್ಲಾ ಕಡೆ ಮಾತುಗಳನ್ನ ಬಿಸಾಕೊಂಬರೋನು ವೇಸ್ಟು. ತಲೆಗೆ ಹೋಗ್ತಾ ಇದ್ಯಾ? ಅರ್ಥ ಆಗ್ತಾ ಇದ್ಯಾ? ನಿಜ ಅರ್ಥ ಆಗ್ತಾಯ್ತಾ? ಎಲ್ಲ ಮುಖ ತೋರಿಸಿ ಒಂದ್ಸರಿ, ಎಲ್ಲ ಅರ್ಥ ಆಗ್ತಾ ಇರೋದು ಮುಖ ತೋರಿಸಿ. ಅರ್ಥ ಆಗ್ತಾಯ್ತಾ? ಸಿಗ್ದವ್ರ ಹತ್ರ ಎಲ್ಲ ಮಾತುಗಳನ್ನ ಚೆಲ್ಲೋರು ಹಂದಿಗಳ ಮುಂದೆ ಮುತ್ತುಗಳನ್ನ ಚೆಲ್ಲೋರು. ಹಂದಿಗಳ ಮುಂದೆ ಮುತ್ತು ಚೆಲ್ಲೋರು ಬುದ್ಧಿವಂತರ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ಇಷ್ಟ ದಿನ ಹಂದಿಗಳ ಮುಂದೆ ಮುತ್ತು ಚೆಲ್ಲದ್ರಲ್ಲ, ನೀವೆಲ್ಲ ಬುದ್ಧಿವಂತರ ದಡ್ರ ನೀವು ಅಂತ ಕೇಳ್ರಿ, ಮುಖ ನೋಡ್ಕೊಂಡು. ನಿಮ್ಮ ಚಿಂತಾ ಭಾರವನ್ನೆಲ್ಲ ನೀವೆಲ್ಲೋಗಾಗ್ತೀರಾ?
ಗೊತ್ತಾ, 4 ಜನರಿಗೆ ಅಡೋರ್ ಜೊತೆಗೆ ಹೋಗಿ ಅಡಿಸ್ತಾರಲ್ಲ, ಅವ್ರ ಹತ್ರ ಹೋಗಿ ಹಾಕ್ತೀರ. ಅದು ಹರಡಿ 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 ಕೊನೆಗೆ ಅಲ್ಲಿವರೆಗೂ ಹೋಗ್ತಾ ಇಲ್ಲ, ಗೊತ್ತಿಲ್ಲ ಅದು. ದೇವ್ರ ಮುಂದೆ ಇಟ್ರೆ ಅದು ಅಲ್ಲಿಗೆ ಹೋಗಿ ರೀಚ್ ಆಗ್ಬಿಡ್ಬೇಕು. ಮಾತುಗಳನ್ನ ಹರಡಿಸೋರ ಮಾತುಗಳು ದೇವ್ರ ಹತ್ರಕ್ಕೆ ರೀಚ್ ಆಗಲ್ಲ, ಹೋಗಲ್ಲ, ಸೇರಲ್ಲ. ಅದಕ್ಕೆ ವಿಷಯ ಹೇಳ್ತೀನಿ, ಮಾತುಗಳು ಹೌದಾದ್ರೆ ಹೌದು, ಇದನ್ನ ದಾಟಿ ಏನಾದ್ರು ಮಾತಾಡಿದ್ರೆ ಅದು ನನ್ವರೆಗೂ ಬರಲ್ಲ. ಮಾತುಗಳನ್ನ ಹರಡಿಸೋರ ಮಾತುಗಳು ದೇವರವರೆಗೂ ಹೋಗಲ್ಲ. ಅದಕ್ಕೆ ಪ್ರಸಂಗಿನಲ್ಲಿ ಒಂದು ಮಾತಿದೆ ನೋಡ್ರಿ, ದೇವ್ರ ಹತ್ರ ಬಂದಾಗ ನಿಮ್ಮ ಮಾತುಗಳು ಏನಾಗಿರ್ಬೇಕು? ಕೊಂಚವಾಗಿರ್ಬೇಕು, ಸ್ವಲ್ಪವಾಗಿರ್ಬೇಕು. ಏನ್ ಹೇಳ್ಬೇಕು ಅನ್ಕೊಂತ ಇದ್ದೀರಾ ಅಷ್ಟು ರೀಚ್ ಆದ್ರೆ ಸಾಕು. ಸೊ ಯೋಸೆಫನ ಲೈಫ್ ನ ಹಾಳು ಮಾಡಿದವ್ರು ಯಾರು? ಅವ್ರ ಸಂಬಂಧಗಳು ಅನ್ನೋದಕ್ಕಿಂತ ಯೋಸೆಫ ಯಾರನ್ನ ನಂಬ್ಕೊಂಡಿದ್ನ? ಸೊ ನೀವು ನಂಬ್ಕೊಂಡವರು ನಿಮಗೆ ತಪ್ಪಾದ ಸಲಹೆ ಕೊಟ್ರೆ ನಿಮ್ ಲೈಫ್ ಹಾಳಾಗಿ ಹೋಯ್ತವೆ. ಎಲ್ಲ ಇದ್ದೀರಾ? ನೀವ್ ಯಾರನ್ನ ನಂಬ್ಕೊಂಡಿದ್ದೀರಲ್ಲ, ತಲೆಗೆ ಹೋಯ್ತಾಯ್ತಾ? ಮಚ್ಚ ನೀನ್ ಇರ್ತೀಯ ಕಣೋ ಲೈಫ್ ಲಾಂಗ್ ಅಂದ್ರೆ ಅವನೇ ಬಾಂಬ್ ಇಕ್ತಾನೆ ನಿಮ್ಗೆ. ನಿಜ ಹೇಳ್ತಾ ಇದ್ದೆ, ಇದನ್ ದೇವ್ರು ಮಾಡಕ್ ಹೋಯ್ತಾರೆ, ಎಲ್ಲಾ ಮಚ್ಚಗಳು ಎಗರೋಯ್ತಾರೆ. ಬಾ ಯೂತ್ಸು ಇದೀರಾ ಇಲ್ಲೇ, ಮಚ್ಚ ಅಲ್ಲೇ ಎಗರೋಯ್ತಾರೆ ನೋಡ್ರಿ. ಯಾರನ್ನ ನಂಬ್ಕೊಂಡಿದೀವಿ ಅನ್ಕೊಂಡಿದೀವಲ್ಲ, ಅವರಿಂದನೇ ನಿಮ್ ಲೈಫ್ ಹಾಳಾಯ್ತಾ ಇರೋದು. ಯಾಕಂದ್ರೆ ಆ ಸಲಹೆಗಳು ಏನ್ ಮಾಡ್ತವೆ? ನಮ್ ಡೈರೆಕ್ಷನ್ ನ ಚೇಂಜ್ ಮಾಡ್ತಾ ಇರ್ತವೆ. ಅವ್ರ ಮೈಂಡ್ ಚೇಂಜ್ ಆದಂಗೆ ನಮ್ ಡೈರೆಕ್ಷನ್ ಚೇಂಜ್ ಮಾಡ್ತಾರೆ. ಮನೇಲಿ ಅಳ್ಕೊಂಬರ್ತಾರೆ, ನಿಮ್ಮನ್ನು ಅಳಿಸ್ತಾರೆ. ಮನೇಲಿಂದ ಕೋಪ ಮಾಡ್ಕೊಂಬರ್ತಾರೆ, ನಿಮಗೂ ಕೋಪ ಬರ್ಸ್ತಾರೆ. ಅವ್ರಿಗೆ ದ್ವೇಷ ಬಂದ್ರೆ ನಿಮಗೂ ಏನ್ ಮಾಡ್ತಾರೆ? ದ್ವೇಷ ಬರ್ಸ್ತಾರೆ. ಕೀ ಕೊಟ್ಟಂಗೆ ನೀವು ಆಡ್ತಾ ಇರ್ತೀರಿ. ಕೊನೆಗೆ ತಗಡಕ್ ಮಾರ್ಬಿಟ್ರು ಅವ್ನು. ಲಾಸ್ಟ್ ಮಾರಿದ್ರಿಂದ ಪಾಪ ಎಷ್ಟು ಸಫರ್ ಆಗ್ಬೇಕಾಯ್ತು ಅವ್ರು. ಅಲ್ಲಿ ತಗೊಂಡ ಕೂಲಿ ಕೆಲಸ ಮಾಡ್ದ. ಹೆಂಗಿರ್ಬೇಕಾಗಿದ್ದವನವನು? ಅವ್ರ ಅಪ್ಪಂಗೆ ನೆಕ್ಸ್ಟು ದೇವ್ರು ಆರಿಸ್ಕೊಂಡಿರೋ ಮನುಷ್ಯ. ಅವ್ರ ಅಪ್ಪ ಆದ್ಮೇಲೆ ದೇವ್ರು ಯಾರನ್ನ ಆರಿಸ್ಕೊಂಡಿದ್ರು? ಯೋಸೇಫನ್ನ. ಇಸ್ರೇಲ್ ದೇಶಕ್ಕೇನೆ ಆಶೀರ್ವಾದವಾಗಿರ್ಬೇಕಾಗಿರೋನು ಇವಾಗ ಎಲ್ಲ ಏನ್ ಮಾಡ್ತಾವನು? ಹೋಗಿ ಕೂಲಿ ಕೆಲಸ ಮಾಡ್ತಾವನು. ಯಾರ ಕಾರಣಕ್ಕೋಸ್ಕರವಾಗಿ? ನಂಬಿದವ್ರ ಕಾರಣಕ್ಕೋಸ್ಕರವಾಗಿ. ಅಲ್ಲ, ನೀವೆಲ್ಲ ಲೈಫಲ್ಲಿ ಹೆಂಗಿರ್ಬೇಕಾಗಿದ್ದವ್ರು ಗೊತ್ತಾ? ಎಲ್ಲೋ ಚೆನ್ನಾಗಿರ್ಬೇಕಾಗಿದ್ದವ್ರು ಎಲ್ಲಾ ಸಲಹೆಗಳ ನಿಮಿತ್ತವಾಗಿ ಇನ್ನೂ ಕೂಲಿ ಕೆಲಸ ಮಾಡ್ಕೊಂಡು ಅವಸ್ಥೆ ಪಡ್ತಾ ಇದ್ದೀರಾ. ಇದೆಲ್ಲ ಏನಕ್ಕೆ ಹೇಳ್ರಿ? ನೀವು ನಮ್ಗೆ ತಪ್ಪಾದ ಸಲಹೆಗಳು ತಗೊಂಡಿದ್ರಿಂದಾನೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡ್ರೆ, ನೀವು ನಂಬ್ಕೊಂಡು ತಪ್ಪಾದ ಸಲಹೆಗಳನ್ನ ತಗೊಂಡು ಹಾಳಾಗಿದ್ ಸಾಕು. ಇವಾಗಾದ್ರೂ ಬುದ್ಧಿ ಬರ್ಲಿ. ದೇವ್ರು ಹೇಳ್ದಂಗೆ ಕೇಳ್ರಿ. ತಪ್ಪಾದ ಸಲಹೆಗಳು ಒಂದು ವ್ಯಕ್ತಿಯ ಜೀವಿತವನ್ನ, ಅವನ ಭವಿಷ್ಯತನ್ನ ಏನ್ ಮಾಡ್ತವೆ? ಹಾಳು ಮಾಡ್ತವೆ. ಕೂಲಿ ಕೆಲಸ ಮಾಡ್ದಲ್ಲೂ ನಿಯತ್ತವಾಗಿದ್ರೆ
ಅದನ್ನ ಮಾಡಕ್ ಬಿಟ್ರ ತಗೊಂಡ ಜೈಲಿಗೆ ಹಾಕೋದು. ಜೈಲಲ್ಲಾದ್ರೂ ನೆಮ್ಮದಿಯಾಗಿರೋಣ ಅಂತೇಳಿ ಅಲ್ಲೂ ನೆಮ್ಮದಿ ಇಲ್ಲ. ಇವಾಗ ದೇವ್ರೇನ್ ಮಾಡ್ಬೇಕು? ಇಷ್ಟ ಹಾಳಾಗಿರೋ ಲೈಫ್ನ ಮತ್ತೆ ಏನ್ ಮಾಡ್ಬೇಕು? ಇವಾಗ ಸರಿ ಮಾಡ್ಬೇಕು. ಸರಿ ಮಾಡ್ಬೇಕಂದ್ರೆ ಒಳಗಡೆಯಿಂದ, ಜೈಲ್ ಒಳಗಡೆಯಿಂದ ಸರಿ ಮಾಡಕ್ ಆಗಲ್ಲ. ಎಲ್ಲಿಂದ ಸರಿ ಮಾಡ್ಬೇಕು? ಇವಾಗ ಹೊರಗಡೆಯಿಂದನೇ ಸರಿ ಮಾಡ್ಬೇಕು. ಎಲ್ಲ ಅರ್ಥ ಆಗ್ತದೆ ಹೇಳ್ತಾರದು. ಏನ್ ಮಾಡ್ಬೇಕು ಹೇಳ್ರಿ? ಎಲ್ಲ ಹೇಳ್ರಿ. ಹೊರಗಡೆ ಸರೋದ್ರೆ ನಾವು ಸರೋಯ್ತೀವಿ ಅಂತ. ಯಾರು ಹೊರಗಡೆಯಿಂದ ಹೇಳಿ? ನಿಮ್ ಸುತ್ತಮುತ್ತಲಾಗಿರೋರು. ನಿಮ್ ಸುತ್ತಮುತ್ತಲ ಇರೋರು ಸರೋಗ್ಬಿಟ್ರೆ ಅವ್ರಿಗೆ ರಾಜನಿಗೆ ಒಂದು ಕನ್ಸು ಬರುತ್ತೆ ನೋಡ್ರಿ. ಏನ್ ಬರುತ್ತೆ ರಾಜನ್ಗೆ? ಕನ್ಸು. ಆ ಕನ್ಸು ಬಂದಾಗ ರಾಜನ್ಗೆ ಏನಾಗೋಗುತ್ತೆ? ಫುಲ್ ಕನ್ಫ್ಯೂಷನ್, ಭಯ. ಎಲ್ಲಾರು ಕರೀತಾನೆ, ಯಾರಿಂದ ಉಪಯೋಗ ಇಲ್ಲ. ಒಬ್ಬ ಜೈಲಿಂದ ಹೊರಗಡೆ ಬಂದು ರಾಜನ್ಗೆ ಒಂದು ಸಲಹೆ ಕೊಡ್ತಾನೆ ನೋಡ್ರಿ, ಒಳ್ಳೆ ಸಲಹೆ. ಒಂದು ಒಳ್ಳೆ ಸಲಹೆ, ಒಂದು ಒಳ್ಳೆ ಸಲಹೆ, ಒಂದು ಒಳ್ಳೆ ಸಜೆಷನ್ ಯೋಸೆಫನ್ ಲೈಫ್ ನ ಚೇಂಜ್ ಮಾಡಿ. ಒಂದು ಒಳ್ಳೆ ಸಜೆಷನ್. ಯೋಸೆಫ ಅಂತ ಒಬ್ಬ ಜೈಲಲ್ಲಿ ಇದ್ದಾನೆ. ಅವನು ಹೇಳ್ತಾನೆ ಒಂದು ಒಳ್ಳೆ ಸಲಹೆ. ನಿಮ್ ಲೈಫ್ ಲಾಂಗ್ ಏನೇನು ಒಳ್ಳೇದ್ ಮಾಡ್ಬೇಕಾಗಿಲ್ಲ, ಆದ್ರೆ ಬೇಕಾಗಿರೋ ಟೈಮಲ್ಲಿ ಒಂದು ಒಳ್ಳೆ ಸಲಹೆ ಕೊಟ್ರೆ ಒಬ್ಬರ ಲೈಫ್ ಚೇಂಜ್ ಮಾಡ್ಬೋದು ನಾವು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ಒಂದು ಒಳ್ಳೆ ಸಲಹೆಯ ಪ್ರಾಮುಖ್ಯತೆ ನಮಗ್ ಗೊತ್ತಿಲ್ಲ. ನಾವು ಹೆಂಗೆ ಅಂದ್ರೆ ಸಿಕ್ಕಿದ ತಕ್ಷಣ ಬಾಯಿಗೆ ಬಂದಾಗ ಏನೆಲ್ಲ ಹೇಳ್ಬೇಕು ಹೇಳ್ಬಿಡ್ತೀವಿ ನಾವು. ಬಾಯಿಗೆ ಬಂದಿದ್ದೆಲ್ಲ ಹೇಳಿದ್ರೆ ಅವ್ರ ಲೈಫ್ ಏನಾಯ್ತದೆ? ಹಾಳಾಗೋಗುತ್ತೆ. ಒಂದು ಒಳ್ಳೆ ಸಲಹೆ ಕೊಡ್ರಿ, ಆ ಒಂದು ಒಳ್ಳೆ ಸಲಹೆಗಳು ಅವ್ರ ಲೈಫ್ ಚೇಂಜ್ ಆಗ್ಬೇಕು. ಸೊ ಇವನು ಜೈಲಲ್ಲಿ ಇದ್ದವನು, ಯೋಸೆಫನ್ ಜೊತೆ ಮಾತಾಡ್ದವನು ಹೊರಗಡೆ ಬರ್ತಾನೆ. ಹೊರಗಡೆ ಬಂದ್ಮೇಲೆ ಜ್ಞಾಪಕ ಮಾಡ್ಕೊಂತಾನೆ, ಯೋಸೆಫ್ ಒಬ್ಬ ಇದ್ದಾನೆ. ರಾಜನ್ಗೆ ಸಲಹೆ ಕೊಡ್ತಾನೆ, ಯೋಸೆಫ್ ಒಬ್ಬ ಅವನೇ, ಅವನ್ನ ಕರ್ಕೊಂಬ ಹೊರಗಡೆಗೆ, ಅವನ್ ನಿನ್ಗೆ ಬೇಕಾಗಿರೋ ಉತ್ತರನ ಕೊಡ್ತಾನೆ. ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ಸುಮ್ನಿರ್ರಿ, ಒಪ್ಕೋರಿ, ಆಗಲ್ಲ ಅಂತ. ನಮ್ ಪ್ರಾಬ್ಲಮ್ ಏನಂದ್ರೆ ನಾವು ಮುಂದೆ ಹೋಗಲ್ಲ, ಇನ್ನೊಬ್ಬರು ಮುಂದೆ ಹೋಗ್ಬಿಡಲ್ಲ. ಎಲ್ಲಿ ಇವ್ರ ಬಗ್ಗೆ ಒಳ್ಳೇದು ಹೇಳ್ಬಿಟ್ರೆ ನನ್ಗಿಂತ ಮುಂದೆ ಹೋಗ್ಬಿಡ್ತಾರೋ ಅಂತ ನಾವೇನ್ ಮಾಡ್ತೀವಿ? ಹೊಟ್ಟೆ ಉರಿಯಿಂದ ಆ ಒಳ್ಳೆ ಸಲಹೆ ಕೊಡೋದನ್ನ ಬಿಟ್ಬಿಡ್ತೀವಿ. ನಿಮ್ಮಿಂದ ಎಷ್ಟು ಜನ ಹಾಳಾಗೋರೆ? ನಿಮ್ಮಿಂದ ಎಷ್ಟು ಜನ ಸಮಾಧಾನ ಕೆಡ್ಸ್ಕೊಂಡವ್ರೆ? ನಿಮ್ಮಿಂದ ಎಷ್ಟು ಜನ ನೆಮ್ಮದಿ ಹಾಳು ಮಾಡ್ಕೊಂಡವ್ರೆ? ನಿಮ್ಮಿಂದ ಎಷ್ಟು ಜನ ನಿದ್ದೆ ಹಾಳು ಮಾಡ್ಕೊಂಡವ್ರೆ? ನಿಮ್ಮಿಂದ ಎಷ್ಟು ಜನ ಆರೋಗ್ಯ ಹಾಳು ಮಾಡ್ಕೊಂಡವ್ರೆ? ನಿಮ್ಮಿಂದ ಎಷ್ಟು ಜನ ಒಂಟಿಯಾಗಿದ್ದಾರೆ? ಎಲ್ಲ ನಿಮ್ ಸಲಹೆಗಳಿಂದನೇ ಅಲ್ಲ. ತಪ್ಪಾಗಿರೋ ಸಲಹೆಗಳನ್ನ ಕೊಟ್ಟು 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 ನಾವು ಬೇರೆಯವ್ರ ಜೀವನಗಳನ್ನ ಏನ್ ಮಾಡ್ತಾ ಇದೀವಿ? ಹಾಳು ಮಾಡ್ತಾ ಇದೀವಿ. ಇವಾಗಾದ್ರೂ ಒಳ್ಳೆ ಸಲಹೆ ಕೊಟ್ಟು ಒಬ್ಬರ ಲೈಫ್ನ ಬದಲಾಯಿಸೋಣ. ಹಲ್ಲೆಲೂಯಾ. ಎಲ್ಲ ಬಾಯ್ಬಿಟ್ಟು ಹೇಳ್ರಿ, ಇವತ್ತಿಂದ ಒಳ್ಳೆ ಸಲಹೆ ಕೊಟ್ಟು ಏನ್ ಮಾಡೋಣ? ಬೇರೆಯವ್ರ ಜೀವನ ಬದಲಾಯಿಸೋಣ. ಆಮೇಲೆ ಒಳ್ಳೆ ಸಲಹೆ ಒಬ್ಬರ ಲೈಫ್ನ ಬದಲಾಯಿಸುತ್ತೆ. ಈ ಒಳ್ಳೆ ಸಲಹೆಗಳು ಸಂಡೆ ಬಜಾರ್ ಮಾರ್ಕೆಟ್ ಅಲ್ಲಿ ಸಿಕ್ದಂಗೆ ರೋಡ್ಗೂ ಬೀದಿಗೂ ಸಿಕ್ಕಲ್ಲ. ಏನ್ ಹೇಳ್ರಿ? ಚೀಪ್ ಅಂಡ್ ಬೆಸ್ಟ್ ಅಲ್ಲ ಅದು. ಒಳ್ಳೆ ಸಲಹೆಗಳು ಚೀಪಾಗಿ ಸಿಗೋದಲ್ಲ. ಒಳ್ಳೆ ಸಲಹೆಗಳು ಒಳ್ಳೆ ಯೋಚನೆಯಿಂದ ಉಂಟಾಗೋದು. ಒಳ್ಳೆ ಯೋಚನೆಯಿಂದ ಉಂಟಾಗೋದು ಒಳ್ಳೆ ಸಲಹೆಗಳು. ಅದೇ ಒಳ್ಳೆ ಯೋಚನೆಗಳು ಎಲ್ಲ ಟೈಮಲ್ಲೂ ನಿಮ್ ಮೈಂಡ್ ಒಳ್ಳೇದಾಗಿರುತ್ತೆ, ಒಳ್ಳೇದಾಗಿ ಯೋಚನೆ ಮಾಡುತ್ತೆ ಅನ್ನೋದಲ್ಲ. ನನ್ನ ನಂಬ್ರಿ, ನನ್ನ ಹತ್ರ ಬನ್ರಿ, ನಾನ್ ಮಾತ್ರ ನೀವು ಒಳ್ಳೇದ್ ಹೇಳಕ್ಕಾಗತ್ತೆ?
ನನ್ನ ಕೇಳಿದ್ರೆ 24 ಗಂಟೆ ನನ್ನ ನಂಬೇಡ್ರಿ ಅಂತಾನೆ ಹೇಳುದು. ನನ್ನ ಹತ್ರ ನೀವು ಕೇಳಿದ್ರೆ ನನಗೋಸ್ಕರ ಪ್ರೇಯರ್ ಮಾಡಿ ಬ್ರದರ್ ಅಂದ್ರೆ ನನ್ನ ಮೈಂಡ್ಗೆ ಯಾವಾಗ ಬರುತ್ತೋ ಅವಾಗ ಮಾತ್ರನೇ ದೇವ್ರು ಏನ್ ಹೇಳಿದ್ರು ಅಂತ ಹೇಳೋದು, ಅಷ್ಟೇ, ಮುಗೀತು. ನೀವು ಕೇಳಿದ್ರಿ ಅನ್ನೋದಕ್ಕಲ್ಲ, ದೇವ್ರು ಹೇಳಿದ್ರು ಅನ್ನೋದಕ್ಕೋಸ್ಕರ ಅಷ್ಟೇ. ದೇವ್ರು 24 ಗಂಟೆ ಹೇಳ್ಕೊಂಡು ಕೂತಿರಲ್ಲ. ನಾನು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಯಾರಾದ್ರೂ ಬಂದು ದೇವ್ರು ಹೇಳಿದ್ರು ಅಂತ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬಂದು ಹೇಳಿದ್ರೆ ನಂಬಾರ್ದು. ನಾನು ಒಂದೊಂದ್ಸರಿ ಒಂದೊಂದು ವಾರ 10 ದಿವಸ ಅವಸ್ಥೆ ಪಡ್ತೀನಿ, ಏನು ಕೇಳಿಸ್ಕೊಳ್ದೆ. ಒಂದೊಂದ್ಸರಿ 6 ತಿಂಗಳು ಏನು ಗೊತ್ತಿಲ್ಲ ಏನ್ ಮಾಡ್ಬೇಕಂತ. ಇವಾಗ ಒಂದು ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀನಿ, 6 ತಿಂಗಳಾಯ್ತು, ಏನು ಕೇಳಿಸ್ಕೊಂತಲ್ಲ, ಏನು ಗೊತ್ತಾಯ್ತಲ್ಲ, ಏನ್ ಮಾಡೋದಂತ. ಏನ್ ಮಾಡ್ಬೇಕು ಆ ಟೈಮಲ್ಲಿ? ದೇವ್ರು ಹೇಳಿಲ್ಲ ಅಂತ ಹೇಳಿ ಬೇರೆಯವ್ರ ಹತ್ರ ಕುತ್ಕೊಂಡು ಹೋಗಿ ಸಲಹೆ ಕೊಡ್ರಿ ಅಂತ ಭಿಕ್ಷೆ ಬಿಡಿದ್ರೆ ನನ್ನ ಲೈಫ್ ಹಾಳು ಮಾಡ್ಬಿಡ್ತಾರೆ. ಕೇಳಿದಿರಾ? ಅವ್ರು ಹೇಳೋವರೆಗೂ ವೆಯ್ಟ್ ಮಾಡ್ರಿ. 24 ಗಂಟೆ ದೇವ್ರು ಹೇಳಲ್ಲ. ಹೇಳಲ್ಲ. ಇದು ಒಂದು ಬಿಟರ್ ಟ್ರೂತ್, ಕಹಿಯಾದ ಸತ್ಯ. ಅಬ್ರಾಮ್ಗೆ ಎಷ್ಟು ವರ್ಷ ಮಾತಾಡಿಲ್ಲ ಗ್ಯಾಪ್? ಯಾರಿಗಾದ್ರೆ ಗೊತ್ತಾ? 75ನೇ ವಯಸ್ಸಲ್ಲಿ ಬಂದು ದೇವ್ರು ಮಗು ಆಗತ್ತೆ ಅಂತ ಹೇಳ್ಬಿಟ್ಟು ಹೋದ್ರು. ಎಷ್ಟು ವರ್ಷ ಗ್ಯಾಪ್ ಕೊಟ್ರು? 24 ವರ್ಷ ಗ್ಯಾಪು. ಆ ವಿಷಯದಲ್ಲಿ ದೇವ್ರು ಮಾತಾಡ್ಲೇ ಇಲ್ಲ. ದೇವ್ರ ಅಷ್ಟು ಈಸಿಯಾಗಿ ಮಾತಾಡೋ ತರ ಇದ್ದಿದ್ರೆ ನಾವೆಲ್ಲ ಹಿಂಗಿರ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಆತರ ಬಾಯಿಗೆ ಬಂದಂಗೆ ಹೇಳ್ದವ್ರು, ಕೇಳಿಸ್ಕೊಂಡವ್ರು, ಹಾಳಾಗೋರು ನೋಡಿದ್ದೀನಿ. 2 ನೋಡಿದ್ದೀನಿ. ತಪ್ಪಾದ ಸಲಹೆಗಳನ್ನ ಕೊಡ್ಬೇಡ್ರಿ. ನಿಮ್ಮ ಮಾತು ಹಂದಿಗಳ ಮುಂದೆ ಚೆಲ್ಲೋ ತರ ಇರಬಾರ್ದು. ಅದಕ್ಕಂತ ಒಂದು ವ್ಯಾಲ್ಯೂ ಇರಬೇಕು, ಅದಕ್ಕಂತ ಒಂದು ಪ್ರಾಮುಖ್ಯತೆ ಇರಬೇಕು. ಹಲ್ಲೆಲೂಯಾ. ನಾವು ಬಿಟ್ಟಿರೋ ಮಾತು, ನಮ್ಮ ಬಾಯಿಯಿಂದ ನಾವು ಬಿಟ್ಟಿರೋ ಮಾತು, ನಾವು ಬಾಯಿಂದ ಹೇಳಿರೋ ಮಾತು ಎಲ್ಲಾರ ಬಾಯಲ್ಲೂ ಹೋಗ್ಬಾರ್ದು. ಒಂದು ವೇಳೆ ನೀವು ಹೇಳಿರೋ ಮಾತು ಅಲ್ಲಿ ಎಲ್ಲ ಕಡೆ ಕಾಣಿಸ್ತಾ ಇದೆ ಅಂದ್ರೆ, ಕೇಳಿಸ್ತಾ ಇದೆ ಅಂದ್ರೆ, ಎಷ್ಟು ಚೀಪ್ ಆಗಿರೋ ಜೀವನ ಜೀವಿಸ್ತಾ ಇದ್ದೀರ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ವಾಣಿ ಸಿಸ್ಟರ್ ಹಂಗಂದ್ರಂತೆ ಅಂತ ಇಲ್ಲಿಂದ ನಾವು ಪಟ್ನೆಗೆರೆಯಲ್ಲಿ ಕೇಳಿಸಿದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮಾತು ಈಸಿಯಾಗಿ ಯಾರ ಕಿವಿಗೂ ಹೋಗ್ಬಾರ್ದು, ಯಾರ ಬಾಯಲ್ಲೂ ಬರಬಾರ್ದು. ಒಂದ್ ವೇಳೆ ಬರ್ತಾ ಇದೆ ಅಂದ್ರೆ ನಾವು ಎಷ್ಟು ಚೀಪ್ ಆಗಿರೋ ಜೀವನ ಜೀವಿಸ್ತಾ ಇದ್ದೀವಿ ಅನ್ನೋದು ನಮಗ್ ನಾವೇ ಅರ್ಥ ಮಾಡ್ಕೊಬೇಕು. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಮುಖ ನೋಡ್ಕೊಂಡು ಹೇಳ್ರಿ, ನಿಮ್ ಮಾತುಗಳು ಈಸಿಯಾಗಿ ಬೇರೆಯವ್ರ ಕಿವಿಗೆ ಬಿದ್ರೆ, ಬೇರೆಯವ್ರ ಬಾಯಲ್ಲಿ ಬಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೀಪ್ ಆಗಿರೋ ಜೀವನ ಜೀವಿಸ್ತಾ ಇದ್ದೀರ. ಅಂದ್ರೆ ನಮ್ಮ ಮಾತುಗಳನ್ನ ಯಾವ್ದು ಹೋಲಿಸ್ತಾ ಇದಾರೆ ದೇವರು? ಮುತ್ತುಗಳಿಗೆ ಹೋಲಿಸ್ತಾ ಇದ್ದಾರೆ. ನೀವು ಆ ಮುತ್ತುಗಳನ್ನ ಯಾವ ತರ ಉಪಯೋಗ ಮಾಡ್ಕೊಂತ ಇದ್ದೀರಾ? ಎಷ್ಟು ವ್ಯಾಲ್ಯೂ ಕೊಡ್ತಾ ಇದ್ದೀರಾ ನಿಮ್ಮ ಮಾತುಗಳಿಗೆ?
ಕಸ ತರ ಯೂಸ್ ಮಾಡ್ತಾ ಇದೀರ ನಿಮ್ ಮಾತುಗಳನ್ನ. ಸಿಕ್ಕಿದ ಜಾಗದಲ್ಲೆಲ್ಲ ಏನ್ ಮಾಡ್ತೀರಾ? ತೊಗೊಂಡೋಗಿ ಗುಡ್ಡೆ ಹಾಕ್ತಾ ಇದ್ದೀರಾ. ಇವ್ರ ಮನೆಗೆ ಹೋಗ್ತೀರಾ, ಅಲ್ಲಿ ಹೋಗಿ ಮಾತುಗಳನ್ನ ಏನ್ ಮಾಡ್ತೀರಾ ನೀವು? ಗುಡ್ಡೆ ಹಾಕ್ತೀರಾ. ಇನ್ನೊಬ್ರ ಮನೆಗೆ ಹೋಗ್ತೀರಾ, ಅಲ್ಲೋಗಿ ಏನ್ ಮಾಡ್ತೀರಾ? ನಿಮ್ ಮಾತುಗಳನ್ನ ಗುಡ್ಡೆ ಹಾಕ್ತೀರಾ. ಇನ್ನೊಬ್ರ ಮನೆಗೆ ಹೋಗ್ತೀರಾ, ಅವ್ರ ಹತ್ರ ಏನ್ ಮಾಡ್ತೀರಾ? ಗುಡ್ಡೆ ಹಾಕ್ತೀರಾ. ಸಿಕ್ತವ್ರ ಹತ್ರ ಎಲ್ಲ ನಿಮ್ ಮಾತುಗಳನ್ನ ಗುಡ್ಡೆ ಹಾಕಿ 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 ನಿಮ್ ಜೀವನ ನೀವು ಹಾಳು ಮಾಡ್ಕೊಂತ ಇದ್ದೀರ. ಆ ವಾಕ್ಯ ನೀವು ಓದಿದ್ರೆ ಏನ್ ಮಾಡ್ತಾವಂತೆ? ಇನ್ನೊಂದ್ಸರಿ ನೀವು ಓದಿ ಆ ವಾಕ್ಯ ನಿಮ್ಗೆ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹಂದಿಗಳ ಮುಂದೆ ಮುತ್ತನ್ನ ಚೆಲ್ಬೇಡ್ರಿ. ಅವು ಏನ್ ಮಾಡ್ತಾವಂತೆ? ತುಳಿದಿ ರಿವರ್ಸು ಮುತ್ತು ಹಾಕ್ದವ್ರ ಮುಂದ್ಗಡೆ ಮುತ್ತು ಹಾಕ್ದವ್ರನ್ನ ಏನ್ ಮಾಡ್ತಾವ? ಅದು ಬಂದು ಹಾಳು ಮಾಡ್ತವೆ ಅಂತ. ಅದು ಎಷ್ಟು ಜನಕ್ಕೆ ಅರ್ಥ ಆಗಿದೆ ವಾಕ್ಯ? ಹೋಗ್ಲಿ, ನಿಮಗೆ ಅರ್ಥ ಆಗಿದೆಯಾ ವಾಕ್ಯ? ಸೀರಿಯಸ್ ಆಗಿ ಓದಿದ್ದೀರಾ? ಹಂದಿಗಳ ಮುಂದೆ ಮುತ್ತು ಹಾಕ್ಬೇಡ್ರಿ. ಆ ಮುತ್ತನ್ನ ಏನ್ ಮಾಡಲ್ಲ, ಅದು ಅದಕ್ಕೆ ವ್ಯಾಲ್ಯೂ ಕೊಡ್ದಿರ ಏನ್ ಮಾಡ್ತವೆ? ಅದನ್ನು ತುಳಿದು ಮುತ್ತು ಹಾಕ್ದವ್ರಿಗೂ ಏನ್ ಮಾಡ್ತವೆ? ಅವನ್ನೂ ಹಾಳು ಮಾಡಕ್ ಬರ್ತವೆ. ಅಂದ್ರೆ ನೀವ್ ಯಾರ್ಯಾರಿಗೆಲ್ಲ ಮಾತು ಬಿಡ್ತೀರಾ ನೋಡ್ರಿ, ಯಾರ್ಯಾರ ಮನೆಗೆ ಯಾರ್ಯಾರ ಹತ್ರ ಹೋಗಿ ನೀವು ಮಾತುಗಳನ್ನ ಗುಡ್ಡೆ ಹಾಕಿದೀರಾ ನೋಡ್ರಿ, ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಹೇಳ್ತಾ? ಯಾರ್ಯಾರ ಮನೆಗೆ ಹೋಗಿ ಯಾರ್ಯಾರ ಹತ್ರ ನಿಮ್ ಮಾತುಗಳು ಗುಡ್ಡೆ ಹಾಕಿದಿರಲ್ಲ, ಅವರೇ ನಿಮ್ಮನ್ನ ಹಾಳು ಮಾಡೋದು. ನೀವು ಗುಡ್ಡೆ ಹಾಕಿದ ಮೇಲೆ ಆ ಮಾತಿಗೆ ಅವರು ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ, ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಿರೋದು? ನೀವು ಮಾತು ಗುಡ್ಡೆ ಹಾಕಿದ್ಮೇಲೆ, ನಾನು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ನಾನು ಕುಸುಮ ಅವ್ರ ಮನೆಗೆ ಹೋಯ್ತೀನಿ ಅನ್ಕೊಳ್ಳಿ, ನನ್ನ ಮಾತುಗಳೆಲ್ಲ ಗುಡ್ಡೆ ಹಾಕ್ತೀನಿ. ಗುಡ್ಡೆ ಹಾಕಿದ್ಮೇಲೆ ಕುಸುಮ ನನ್ನ ಮಾತಿಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ, ಕುಸುಮ ಇಂಡೈರೆಕ್ಟ್ ಆಗಿ ನನ್ನ ಹಾಳು ಮಾಡ್ದಂಗೆ ಲೆಕ್ಕ. ಇದೇ ವಾಸ್ತವ. ನಿಮ್ ಮಾತುಗಳಿಗೆ ವ್ಯಾಲ್ಯೂ ಕೊಡದೇ ಇರೋರು ಯಾವ್ದಕ್ಕೆ ಸಮಾನ? ಹಂದಿಗಳಿಗೆ ಸಮಾನ. ಯೇಸು ಸ್ವಾಮಿಯ ಮಾತಿಗೆ ವ್ಯಾಲ್ಯೂ ಕೊಡದೇ ಇರೋರು ಯಾವ್ದಕ್ಕೆ ಸಮಾನ? ಮಕ್ಕಳ ಮುಖ ನೋಡ್ಕೊಂಡು ಹೇಳ್ರಿ. ಯೇಸು ಸ್ವಾಮಿ ಮಾತಿಗೆ ವ್ಯಾಲ್ಯೂ ಕೊಡದೇ ಇರೋರು ಯಾವ್ದಕ್ಕೆ ಸಮಾನ? ಸೊ ಒಬ್ರ ಹತ್ರ ನಾವು ಒಂದೇನೋ ಹೇಳ್ತೀವಿ, ನಂಬ್ಕೊಂಡು ಹೇಳ್ತೀವಿ, ನಮ್ಗೆ ಈ ಕಷ್ಟ ಐತೆ ಪ್ರಾರ್ಥನೆ ಮಾಡಿ ಬ್ರದರ್ ಅಂತ ಕೇಳ್ತೀವಿ. ಕೇಳಿದ್ಮೇಲೆ ಆ ಮಾತುಗಳು ಏನ್ ಮಾಡ್ಬೇಕು ಹೇಳ್ರಿ? ಸೇಫ್ಟಿ ಲಾಕರ್ ಒಳಗಡೆ ಸೇಫ್ ಆಗಿರ್ಬೇಕು. ಅದು ಸೇಫ್ಟಿ ಲಾಕರ್ ಇರಲ್ವೇ? ವಾಟ್ಸಾಪ್ ಅಲ್ಲಿ ಸುತ್ತಾಡ್ತದೆ ಎಲ್ಲ ಕಡೆಗೂ. ಯಾರು ಸೂಚಿಸ್ತಾ ಇರೋದು? ನಿಮ್ ಮಾತುಗಳಿಗೆ ವ್ಯಾಲ್ಯೂ ಕೊಡದೇ ಇರೋರು ನಿಮ್ ಲೈಫ್ನ ಹಾಳು ಮಾಡ್ತಾರೆ. ಎಲ್ಲ ನನ್ನ ಜೊತೆ ಸೇರಿ ಹೇಳಿ, ನಮ್ಮ ಮಾತುಗಳಿಗೆ ವ್ಯಾಲ್ಯೂ ಕೊಡದೇ ಇರೋರು ನಮ್ ಲೈಫ್ನ ಹಾಳು ಮಾಡ್ತಾರೆ. ಇನ್ನೊಂದ್ಸರಿ ಹೇಳಿ, ಇನ್ನೊಂದ್ಸರಿ ಹೇಳಿ. ಒಳ್ಳೆ ಸಲಹೆ ಕೊಡೋದು ಕಲೀರಿ. ಒಳ್ಳೆ ಸಲಹೆ ಅವ್ರ ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ಆದ್ರೆ ಈ ಒಳ್ಳೆ ಸಲಹೆಗಳು ಇರ್ತಾವ ನೋಡ್ರಿ, ಸಂಡೆ ಬಜಾರ್ ಸಿಕ್ತಂಗ್ ಸಿಕ್ಕಲ್ಲ, ಈಸಿಯಾಗಿ ಬರಲ್ಲ. ಬಂದಿದ ತಕ್ಷಣನೇ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಲೀರಿ. ಕಷ್ಟ ಆದ್ರೂ ಜೀರ್ಣ ಮಾಡ್ಕೊಳ್ಳಿ, ಕಷ್ಟ ಆದ್ರೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಕಳ್ಕೊಳಕ್ ಹೋಗ್ಬೇಡ್ರಿ. ಒಳ್ಳೆ ಸಲಹೆಗಳು, ಒಳ್ಳೆ ಡೈರೆಕ್ಷನ್ಗಳು, ಒಳ್ಳೆ ಮಾತುಗಳು ನಮ್ಮ ಜೀವನದಲ್ಲಿ ಬರೋದು ತುಂಬಾ ಕಷ್ಟ, ಈಸಿಯಾಗಿ ಬರಲ್ಲ. ಸರಿ ಹೇಳಿ. ಈಸಿಯಾಗಿ ಏನ್ ಸಿಗ್ತವೆ? ಇವ್ರ ಕತೆ ಅವ್ರ ಕತೆನೆ ಸಿಗೋದು, ಒಳ್ಳೆ ಕತೆಗಳು ಯಾವ್ದು ಸಿಗಲ್ಲ. ಒಳ್ಳೆ ಸಲಹೆಗಳು ಈಸಿಯಾಗಿ ಸಿಗಲ್ಲ.
ಮನೆಗೆ ಯಾರಾದ್ರು ಬರ್ತಾರ ನೀವು ಮನೆಗೆ ಅನ್ಕೊಳ್ಳಿ, ಟೀ ಕುಡಿತಾ ಇರ್ತಾರೆ, ಏನಾದ್ರು ಏನ್ ಮಾಡ್ತಾ ಇದೀಯಮ್ಮ, ಏನಾದ್ರು ಒಂದು ಹೇಳ್ಬಿಡ್ತಾರೆ. ಆತರ ಈಸಿಯಾಗಿ ಬರೋದು ಯಾವ್ದು ನಮ್ಮ ಲೈಫ್ನ ಚೇಂಜ್ ಮಾಡಲ್ಲ. ನಮಗೆ ಒಳ್ಳೆ ಒಂದು ಸಲಹೆ ಬರ್ತವೆ ನೋಡಿ, ಆ ಸಲಹೆಯಿಂದ ನಮ್ಮ ಮೈಂಡ್ ಅಕ್ಸೆಪ್ಟ್ ಮಾಡಲ್ಲ, ನೋವು ಆಗುತ್ತೆ, ಬಾಧೆ ಆಗತ್ತೆ, ಅಂತವ್ ಮಾತ್ರನೇ ನಮ್ಮ ಲೈಫ್ನ ಚೇಂಜ್ ಮಾಡೋದು. ಒಬ್ರು ಕೊಡೋ ಸಲಹೆಯಿಂದ ನಮ್ ಜೀವನ ಬದಲಾಗತ್ತೆ ಅಂದ್ರೆ ಬದಲಾಯಿಸ್ಕೊಳ್ಳಕ್ಕೆ ಕಷ್ಟ ಆಗತ್ತೆ ನೋಡ್ರಿ ನಮ್ ಲೈಫಲ್ಲಿ, ಅದು ಚೇಂಜ್ ಮಾಡೋದು. ಒಬ್ರು ಬಂದು ಹೇಳ್ತಾರೆ, ನೀನ್ ಜಾಸ್ತಿ ಮಾತಾಡಿದ್ರೆ ನೀನ್ ಪ್ರಾಬ್ಲಮ್, ಬಾಯಿ ಮುಚ್ಚ ಅಂದಾಗ ನಮ್ಗೆ ಏನಾಯ್ತವೆ, ನೋವು, ಹಿಂಸೆ. ನನಗೆ ಅವಮಾನ ಮಾಡ್ತಾರೆ ಇವ್ರು, ನಿಮ್ಗೆ ಅವಮಾನ ಮಾಡ್ತಾ ಇರೋದು. ಒಳ್ಳೆ ಸಲಹೆ ನೋವಾಗತ್ತೆ, ಒಳ್ಳೆ ಸಲಹೆ ಕಣ್ಣೀರು ಬರ್ಸುತ್ತೆ. ಆದ್ರೆ ನೀವು ಕೊಡೋ ಸಲಹೆಗಳು ಏನ್ ಗೊತ್ತಾ, ಬಾಯ್ಲರ್ ಕೋಳಿ ತರ, ಕೂತಿರೋ ಜಾಗದಲ್ಲೇ ವೇಟ್ ಜಾಸ್ತಿ ಆಯ್ತವೆ. ನೀವು ಕೊಡೋ ಸಲಹೆ ಏನೋ ಬಾಯ್ಲರ್ ಕೋಳಿ ಸಲಹೆ. ನಿಮ್ದು ಸಿಕ್ತಾಗೆಲ್ಲ ಒಂದ್ ಸಲಹೆ ಹೇಳ್ತೀರಾ, ತಿನ್ನಿಸ್ತಾ ಇರ್ತೀರಾ. ಅವ್ರು ತಿಂದು 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 ಏನಾಗ್ತಾ ಇದಾರೆ ಅವ್ರಿಗೆ ಗೊತ್ತಾಗಲ್ಲ. ಲಾಸ್ಟ್ ಅಲ್ಲಿ ಅವ್ರ ಲೈಫು ಎಲ್ಲಿ ಹೋಯ್ತಾ ಐತೆ, ಏನ್ ಆಗ್ತಾ ಐತೆ, ಏನ್ ನಡೀತಾ ಇದೆ ಅಂತ ಅವ್ರಿಗೇನೆ ಅರ್ಥ ಆಗ್ತಾ ಇರೋ ಲೆವೆಲ್ಗೆ ಅವ್ರು ಏನ್ ಮಾಡ್ತಾರೆ, ಕನ್ಫ್ಯೂಸ್ ಆಗಿ ಹೋಗ್ತಾರೆ. ಪಕ್ಕದಲ್ಲಿ ಕೈ ಕೊಡಲ್ರಿ, ಮುಖ ನೋಡ್ಕೊಳ್ರಿ, ಸಿಕ್ಕಿದ ಪಕ್ಕಿ ಸಲಹೆಗಳನ್ನೆಲ್ಲ ಮೈಂಡ್ಗೆ ಹಾಕೊಂಬೇಡ್ರಿ. ಒಂದು ಒಳ್ಳೆ ಸಲಹೆಗೋಸ್ಕರ ವೆಯ್ಟ್ ಮಾಡ್ರಿ. ಒಳ್ಳೇದ್ ಸಾಕು. 100 ಸಲಹೆಗಳು ನಮ್ಗೆ ಬೇಕಾಗಿಲ್ಲ, ಒಂದು ನಮ್ ಲೈಫ್ನ ಚೇಂಜ್ ಮಾಡಕ್ಕೆ. ಹಾಲೆಲೂಯಾ. ಯೋಸೇಫನ್ ಲೈಫಲ್ಲಿ ಎಲ್ಲಾರು ತಪ್ಪು ಮಾಡಿದ್ರು, ಎಲ್ಲಾರು ತಪ್ಪಾಗಿರೋ ದಾರಿ ಆರಿಸ್ಕೊಂಡ್ರು, ಅವ್ರಿಗೆ ತಪ್ಪಾಗಿರೋ ಡೈರೆಕ್ಷನ್ ಅಲ್ಲಿ ಕಳಿಸಿದ್ರು. ಆದ್ರೆ ಅವ್ನ ಲೈಫಲ್ಲಿ ಒಬ್ಬ ಒಳ್ಳೆ ಸಲಹೆ ಕೊಟ್ಟ, ಆ ಒಳ್ಳೆ ಸಲಹೆ ಅವನ ಲೈಫ್ನ ಚೇಂಜ್ ಮಾಡಿ. ಹಾಲೆಲೂಯಾ. ದೇವ್ರು ಒಳ್ಳೆ ಸಲಹೆಗಳ ಮೂಲಕನೂ ಒಬ್ಬರ ಲೈಫ್ನ ಚೇಂಜ್ ಮಾಡ್ತಾರೆ. ಒಳ್ಳೆ ಸಲಹೆಗಳ ಮೂಲಕನೂ ದೇವ್ರ ಏನ್ ಮಾಡ್ತಾರೆ, ನಿಮ್ ಮೂಲಕ ಸೇವೆ ಮಾಡ್ತಾರೆ. ನಾವು ಮೈಕ್ ಇಟ್ಕೊಂಡು ಇಲ್ಲಿ ಮೈಕಲ್ಲಿ ಮಾತಾಡೋದೇ ಒಂದು ಸೇವೆ ಅಲ್ಲ, ಒಳ್ಳೆ ಸಲಹೆ ಕೊಡೋದೂ ಒಂದು ಸೇವೆನೆ. ಹಾಲೆಲೂಯಾ. ಒಳ್ಳೆ ಮಾತಾಡೋದು ಒಂದು ಸೇವೆ, ಒಳ್ಳೆ ಯೋಚನೆ ಮಾಡೋದನ್ನು ಒಂದು ಸೇವೆ. ಯಾಕಂದ್ರೆ ನಾವು ಮಾಡೋ ಒಳ್ಳೆ ಯೋಚನೆಯಿಂದ, ನಾವು ಕೊಡೋ ಒಳ್ಳೆ ಸಲಹೆಯಿಂದ ಒಬ್ರು ಲೈಫ್ ಚೇಂಜ್ ಆಗ್ತಾ ಇದೆ ಅಂದ್ರೆ ಅದೇ ಸೇವೆ. ಸೇವೆ ಅಂದ್ರೆ ಏನ್ ಅನ್ಕೊಂಡಿದೀರಾ, ನಮ್ಮಿಂದ ಒಬ್ರು ಚೇಂಜ್ ಆಗ್ಬೇಕಷ್ಟೇ, ಅದೇ ಸೇವೆ. ನಮ್ಮ ಮಾತುಗಳಿಂದ ಒಬ್ರು ಲೈಫ್ ಚೇಂಜ್ ಆಗ್ಬೇಕು, ನಮ್ಮ ಯೋಚನೆಗಳಿಂದ ಒಬ್ರು ಲೈಫ್ ಚೇಂಜ್ ಆಗ್ಬೇಕು, ನಾವು ಕೊಡೋ ಸಲಹೆಯಿಂದ ಒಬ್ರು ಲೈಫ್ ಚೇಂಜ್ ಆಗ್ಬೇಕು, ನಾವು ತೋರ್ಸೋ ದಾರಿಯಿಂದ ಒಬ್ರು ಲೈಫ್ ಚೇಂಜ್ ಆಗ್ಬೇಕು, ಅದೇ ಸೇವೆ. ಸೊ ಯೋಸೆಫ್ ಲೈಫ್ ಒಬ್ಬ ಒಟ್ಟಿದ ಒಳ್ಳೆ ಸಲಹೆಯಿಂದ ಲೈಫ್ ಚೇಂಜ್ ಆಯ್ತು. ಜೈಲಿಂದ ಬಿಡುಗಡೆ ಆದ, ಅಲ್ಲಿಂದ ಬಂದ್ ಪ್ರೈಮ್ ಮಿನಿಸ್ಟರ್ ಆದ. ಅವನಿಂದ ಅವ್ರ ಕುಟುಂಬದವರೆಲ್ಲ ಏನಾದ್ರು, ಯಾರು ಹಾಳು ಮಾಡ್ದಾರ ಅವನ್ನ, ಇವಾಗ ಯಾರು ಬತ್ತವ್ರೆ, ಇವಾಗ ನನ್ನೆಲ್ಲ ಹಾಳು ಮಾಡಿದ್ರ ನೀವೇನ್ ಮಾಡ್ತೀರಾ? ನಾವೆಲ್ಲ ದೇವ್ರ ಸ್ವಭಾವದವರಾಗಿರು. ನಾವು ಚೆನ್ನಾಗಾದ್ಮೇಲೆ ನಮ್ಮಿಂದ 4 ಜನ ಚೆನ್ನಾಗಾಗ್ಲೇಬೇಕು. ಅವ್ರು ನಮ್ಮ ಸ್ನೇಹಿತರಾಗ್ಲಿ ಶತ್ರು ಆಗ್ಲಿ ಚೆನ್ನಾಗಾಗ್ಬೇಕು, ಬದುಕ್ಬೇಕು, ಬಾಳ್ಬೇಕು. ಹಲ್ಲೆಲೂಯಾ. ಇನ್ನೊಬ್ಬ ಮನುಷ್ಯ ಇದ್ದ ನೋಡಿ ಬೈಬಲಲ್ಲಿ, ಯೋನಿಗೆ ದೇವ್ರು ಒಂದು ಸಲಹೆ ಕೊಟ್ರು, ನಿನೆವೆಗೆ ಹೋಗು ಅಂತ. ಅವನು ಏನ್ ಮಾಡ್ಕೊಂಡ, ಅವನ್ ಯಾವ ಡೈರೆಕ್ಷನ್ ಚೂಸ್ ಮಾಡ್ಕೊಂಡ, ಯಾವ ದಾರಿ ಆರಿಸ್ಕೊಂಡ, ತಾರ್ಷೀಷ್ ದಾರಿ ಆರಿಸ್ಕೊಂಡ. ಬಟ್ ದೇವ್ರು ಯಾವ ದಾರಿ ತೋರಿಸಿದ್ದು, ನಿನೆವೆ ದಾರಿ ತೋರಿಸಿದ್ರೆ ತಾರ್ಷೀಷ್ ದಾರಿನ ರಾಂಗ್ ಡೈರೆಕ್ಷನ್ ಅವನೇ ಚೂಸ್ ಮಾಡ್ಕೊಂಡ. ರಾಂಗ್ ಡೈರೆಕ್ಷನ್ ಚೂಸ್ ಮಾಡ್ಕೊಂಡಿದ್ದಕ್ಕೆ ಅವ್ನ ಲೈಫ್ ಏನಾಯ್ತು ಹೇಳ್ರಿ? ಕೆಟ್ಟದಾಗಿರೋ ದಾರಿ ಆರಿಸ್ಕೊಳ್ಳೋರು ಅವರು ಸಮಸ್ಯೆ, ಅವ್ರ ಜೊತೆಯಲ್ಲಿ ಇರೋರ್ಗೂ ಸಮಸ್ಯೆನೆ.
ಅಮ್ಮವ್ರೆ ಚೇರ್ ಮೇಲೆ ಕುತ್ಕೊಳ್ಳಿ, ಅಲ್ಲಿ ಕುತ್ಕೊಳ್ಳಿ, ಚೇರ್ ಮೇಲೆ ಕುತ್ಕೊಳ್ಳಿ. ಹೋಗಿ ಪರವಾಗಿಲ್ಲ, ಹೋಗಿ ಹೋಗಿ, ಏನೇ ಕುತ್ಕೊಳ್ಳಿ, ಹೋಗಿ. ತಪ್ಪಾಗಿರೋ ದಾರಿ ಆರಿಸ್ಕೊಳ್ಳೋ ವ್ಯಕ್ತಿ ಅವನು ಸಮಸ್ಯೆಯಲ್ಲಿ ಇರ್ತಾನೆ, ಅವನ ಜೊತೆಲಿ ಇರೋರು ಸಮಸ್ಯೆಯಲ್ಲಿ ಸಿಗಾಕೊಂತಾರೆ. ಸೊ ಡೈರೆಕ್ಷನ್ ದೇವ್ರು ಹೇಳಿ ಡೈರೆಕ್ಷನ್ಗಿಂತ ಅವನೇನ್ ಮಾಡ್ದ, ಅವನ್ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ಬೇಕಾಗಿರೋ ಮಾರ್ಗದಲ್ಲಿ ರೂಟಲ್ಲಿ ಹೋಗಕ್ ಪ್ರಯತ್ನ ಮಾಡ. ಹೋಗಿ ಏನ್ ಮಾಡ್ದ, ದೋಣಿ ಒಳಗಡೆ ಮಲ್ಕೊಂಡ್ಬಿಟ್ಟ ನೆಮ್ಮದಿಯಾಗಿ. ಈಗ ಅವನಿಂದ ಏನಾದ್ರೂ ಜನರಲ್ಲ ಸಮಸ್ಯೆಯಲ್ಲಿ ಸಿಗಾಕೊಂಡು. ಸಿಗಾಕೊಂಡು ಒದ್ದಾಡ್ತಾವ್ರೆ, ಅಲೆಗಳು ಬರ್ತೈತೆ, ನಾವು ಸಾಯ್ತಾ ಇದೀವಿ ಅಂತ ಎಲ್ಲಾರು ಏನ್ ಮಾಡ್ತಾವ್ರೆ, ಭಯ ಪಡ್ತಾವ್ರೆ. ಇವ್ನು ಮಲ್ಗವನೆ, ಚೀಟಿ ಹಾಕ್ಬಿಡ್ತಾರೆ, ಇವ್ನು ಹುಡುಕ್ತಾರೆ, ಹುಡುಕದ್ಮೇಲೆ ಇವನೇನ್ ಮಾಡ್ತಾನೆ, ಸಿಗ್ತಾನೆ. ಸಿಕ್ಕದ್ಮೇಲೆ ಇವನೊಂದು ಒಳ್ಳೆ ಸಲಹೆ ಕೊಡ್ತಾನೆ ನೋಡ್ರಿ. ನೀವು ಬದುಕ್ಬೇಕಂದ್ರೆ ನಿಮ್ ಲೈಫಲ್ಲಿ ಸಮಸ್ಯೆ ಬರ್ತಾ ಇರೋದೆ ನನ್ನಿಂದ. ನಿಮ್ ಲೈಫಲ್ಲಿ ಬರ್ತಾ ಇರೋ ಸಮಸ್ಯೆ ನಿಲ್ಬೇಕಂದ್ರೆ ನಿಮಗೊಂದು ಒಳ್ಳೆ ಸಲಹೆ ಕೊಡ್ತೀನಿ, ನನ್ನ ತಗೊಂಡೋಗಿ ನೀರಲ್ಲಿ ಹಾಕ್ಬಿಡ್ರಿ. ಅವನ್ ಕೊಟ್ಟಿದ್ದು ಒಳ್ಳೆ ಸಲಹೆ ಅವ್ರ ಲೈಫೆಲ್ಲ ಕಾಪಾಡ್ತು. ಅರ್ಥ ಆಗ್ತಾ ಇಲ್ಲ ನಿಮ್ಗೆ? ಅವನ್ ಕೊಟ್ಟಿದ್ದು ಒಳ್ಳೆ ಸಲಹೆ ಅವ್ರನ್ನೆಲ್ಲ ಏನ್ ಮಾಡ್ತು, ಬದುಕಿಸ್ತು. ಸಾಯ್ತಾ ಇದ್ದವ್ರನ್ನ ಬದುಕಿಸ್ತು ಒಳ್ಳೆ ಸಲಹೆ. ನೀವು ಕೊಡೋ ಸಲಹೆಗಳು ಒಬ್ಬರನ್ನ ಬದುಕಿಸ್ಬೇಕು. ಒಳ್ಳೆ ಸಲಹೆ ಒಬ್ಬರನ್ನ ಬದುಕಿಸುತ್ತೆ. ಹಲ್ಲೆಲೂಯ. ಆದ್ರೆ ನಾವು ದೇವರನ್ನ ನಂಬಿದೀವಿ, ದೇವ್ರು ನಮ್ಮನ್ನ ಬದುಕಿಸ್ತಾರೆ. ಬೇರೆಯವ್ರನ್ನ ಸಾಯಿಸಿ ನಾವು ಬದುಕಬಾರ್ದು. ನನ್ನ ಲೈಫ್ ಏನಾದ್ರೂ ಪರವಾಗಿಲ್ಲ, ಅವ್ರನ್ನ ಬದುಕಿಸೋಣ ಅಂತ ಬದುಕಿಸ್ಬೇಕು. ಅವಾಗ ದೇವರು ನಮ್ಮನ್ನು ಬದುಕಿಸ್ತಾರೆ. ಹಲ್ಲೆಲೂಯ. ಅವನ ಸಾಯ್ಲಿ ಅಂತ ಒಳಗಡೆ ಹಾಕಿದ್ರು, ದೇವ್ರೇನ್ ಮಾಡಿದ್ರು, ಮೀನಿಗೆ ಒಂದ್ ಸಲಹೆ ಕೊಟ್ರು. ಮೀನಿಗೆ ಯಾರನ್ನ ಕಳ್ಸಿದಲ್ಲಿಗೆ, ದೊಡ್ಡ ಮೀನಿಗೆ ದೇವ್ರೇನ್ ಮಾಡಿದ್ರಂತೆ, ಆಜ್ಞಾಪಿಸಿದ್ರು, ಸಲಹೆ ಕೊಟ್ರಂತೆ. ನೀನ್ ಇವಾಗ ಇಲ್ಲಿಂದ ಆ ಡೈರೆಕ್ಷನ್ಗೆ ಹೋಗಿ ಅವನ್ನ ಏನ್ ಮಾಡ್ಬೇಕು, ನೀನು ನುಂಗ್ಬಿಡು. ಏನಕ್ಕೆ ಸಲಹೆ ಕೊಟ್ರು ದೊಡ್ಡ ಮೀನಿಗೆ? ಇವನ್ ಜಾಸ್ತಿ ಎಗರಾಡ್ತವನೆ, ಇವನ್ನ ಇನ್ನೊಂದು ದೋಣಿ ಹಚ್ಚಿದ್ರೆ ನಿನವೇ ಹೋಯ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಇನ್ನೊಂದು ದೋಣಿ ಕಳಿಸಿ ದೋಣಿಯಲ್ಲಿ ಹಚ್ಚಿ ಇವನ್ನ ಕಳ್ಸೋಣ ಅಂದ್ರೆ ಇವನ್ ಮೇಲೆ ನನಗೆ ನಂಬಿಕೆ ಇಲ್ಲ. ತುಂಬಾ ಎಗರಾಡ್ತಾವ್ರು ಇವ್ರು. ಅದಕ್ಕೆ ಇವನ್ನ ತಗೊಂಡ ನುಂಗ್ಬಿಟ್ಟು 3 ದಿನ ಹಿಡ್ಕ. ತುಂಬಾ ಎಗರಾಡ್ತಾವ್ರು ಇವ್ರು. ನೀವು ಈಸಿಯಾಗಿ ಒಳ್ಳೆ ದಾರಿ ಆರಿಸ್ಕೊಂಡ್ರೆ ನಿಮ್ ಲೈಫಲ್ಲಿ ಕಷ್ಟ ಬರಲ್ಲ. ಈಸಿಯಾಗಿ ಒಳ್ಳೆ ಸಲಹೆಗಳನ್ನ ತಗೊಂಡ್ರೆ ನಿಮ್ ಲೈಫಲ್ಲಿ ಕಷ್ಟಗಳು ಬರಲ್ಲ. ಈಸಿಯಾಗಿ ಒಳ್ಳೆ ಮಾರ್ಗಗಳನ್ನ ನೀವು ಆರಿಸ್ಕೊಂಡ್ರೆ ನಿಮ್ ಲೈಫಲ್ಲಿ ಸಮಸ್ಯೆಗಳು ಬರಲ್ಲ. ನಾನು ಹೇಳ್ತಾ ಇರೋದು ಈಸಿಯಾಗಿ ಬರೋದನ್ನಲ್ಲ, ಈಸಿಯಾಗಿ ಆರಿಸ್ಕೊಳ್ಳೋದನ್ನ. ನಾವು ಆರಿಸ್ಕೊಳ್ಳೋದೆ ಕಷ್ಟಪಟ್ಟು ಆರಿಸ್ಕೊಂತೀವಿ ಒಳ್ಳೇದನ್ನ. ಮನುಷ್ಯ ನೋವ್ತಾ ಇರುತ್ತೆ, ಬಾಧೆ ಆಯ್ತಾ ಇರುತ್ತೆ. ಆದ್ರೆ ಒಳ್ಳೇದು ನಡಿಬೇಕು, ಇಲ್ಲಿ ಬಾಧೆನೂ ಆಗ್ಬಾರ್ದು. ಒಳ್ಳೇದು ನಡಿಬೇಕು, ಕಣ್ಣಲ್ಲಿ ನೀರು ಬರ್ಬಾರ್ದು. ಒಳ್ಳೇದು ನಡಿಬೇಕು, ಮನ್ಸಿಗೆ ನೋವು ಆಗ್ಬಾರ್ದು. ಅದೇಂಗಪ್ಪ ಟ್ರೀಟ್ಮೆಂಟ್ ಕೊಡೋದು? ಆಪರೇಷನ್ ಮಾಡ್ದಿರಾ ಕಾಲೇನು ವಾಸಿ ಆಗ್ಬೇಕಂದ್ರೆ ನೋವು ಆಗ್ಬಾರ್ದು, ಡೆಲಿವರಿನೂ ಆಗ್ಬೇಕಂದ್ರೆ
ಎಲ್ಲ ಇಲ್ಲ ಇದ್ದೀರಾ? ತಲೆಗೆ ಹೋಗ್ತಾಯ್ತಾ? ನನ್ ಮಗ ನನ್ ಮಗ ಬುಕ್ಕು ಓದ್ಬಾರ್ದು, ಪಾಸು ಆಗ್ಬೇಕು ಅಂದ್ರೆ ಹೆಂಗಾಯ್ತವೆ? ನಾನ್ ಕೆಲ್ಸಕ್ಕೂ ಹೋಗಲ್ಲ, ಸಂಬಳನೂ ಬರ್ಬೇಕಂದ್ರೆ ಹೆಂಗಾಯ್ತದೆ? ನಾನ್ ಬಾತ್ರೂಮ್ಗೂ ಹೋಗಲ್ಲ, ಕ್ಲೀನ್ ಆಗೂ ಇರ್ಬೇಕು ಅಂದ್ರೆ ಹೆಂಗಾಯ್ತದೆ? ಒಳ್ಳೆ ಕೆಲಸಗಳು ಮಾಡ್ಬೇಕಾದ್ರೆ ಮನ್ಸು ನೋವುತ್ತೆ, ಕಷ್ಟ ಆಗತ್ತೆ, ಬಾಧೆ ಆಗತ್ತೆ, ಆದ್ರೂ ಮಾಡ್ಬೇಕು. ಈಸಿಯಾಗಿ ಆರಿಸ್ಕೊಬೇಕಾದ್ರೆ ಒಳ್ಳೆ ವಿಷಯಗಳನ್ನ ಈಸಿಯಾಗಿ ಆರಿಸ್ಕೊಬೇಕು, ಕಷ್ಟಪಟ್ಟು ಆರಿಸ್ಕೊಂಬಾರ್ದು ಅದನ್ನ. ಮೂರ್ ದಿವಸ ಇವನ್ ಕೊಟ್ಟಂತ ಸಲಹೆ ನಿಮಿತ್ತವಾಗಿ ಇವನೇ 3 ದಿವಸ ಮೀನ್ ಹೊಟ್ಟೆಯಲ್ಲಿ ಇರ್ಬೇಕು. ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಾನೆ ಮನುಷ್ಯ? ಸ್ತೋತ್ರ ಮಾಡ್ತಾವನೆ. ಏನಕ್ಕೆ? ಮೀನ್ ಹೊಟ್ಟೆಯಲ್ಲಿ ಬರ್ಸಿದ್ಯಾ, ಸ್ತೋತ್ರ ಸ್ವಾಮಿ. ಈ ಮೀನಿಗಾಗಿ ಸ್ತೋತ್ರ ಸ್ವಾಮಿ. ಅಲ್ಲ, ನೀವು ತಗೊಂಡಿರೋ ರಾಂಗ್ ಚಾಯ್ಸಸ್ ನಿಮಿತ್ತವಾಗಿ ನಿಮ್ ಸುತ್ತಲೂ ಶತ್ರುಗಳಿದ್ದಾರೆ ನೋಡ್ರಿ, ಅವ್ರು ನೋಡಿ ಬೈಕ್ ಅಂತ ಇದ್ದೀರಾ, ಅವ್ರಿಗೋಸ್ಕರ ಸ್ತೋತ್ರ ಹೇಳ್ತಾ ಇದ್ದೀರಾ? ಆಕ್ಚುಲ್ ಆಗಿ ನಾವು ಆರಿಸ್ಕೊಂಡಿರೋ ದಾರಿಯ ನಿಮಿತ್ತವಾಗೇನೆ ನಮ್ ಸಮಸ್ಯೆಗಳು ನಮ್ ಸುತ್ತಲೂ ಸುತ್ಕೊಂಡಿರೋದು. ಇವಾಗ ಅದ್ರ ಸೆಂಟ್ರಲ್ ನಿಲ್ಸಿರೋದು ಯಾರೋ ನಿಮ್ಮನ್ನ? ದೇವ್ರು ನಿಲ್ಸವ್ರೆ. ನಿಲ್ಸಿ ಏನ್ ಮಾಡ್ತಾವ್ರ ನಿಮ್ಮನ್ನ? ಏನಕ್ಕೆ? ನಿಮಗೆ ಅರ್ಥ ಆಗ್ಬೇಕು, ನಾನು ಆರಿಸ್ಕೊಂಡಿರೋ ದಾರಿಯ ನಿಮಿತ್ತವಾಗಿ ಈ ಸಿಚುವೇಶನ್ ಅಲ್ಲಿ ಸಿಗಾಕೊಂಡಿದ್ದೀನಿ ಸ್ವಾಮಿ, ನನ್ನ ಕ್ಷಮಿಸು ಅಂತ ನಿಮ್ಗೆ ರಿಯಲೈಸ್ ಆಗ್ಬೇಕಂತ ಅಲ್ಲೇ ನಿಲ್ಸಿದ್ದಾರೆ. ಆದ್ರೆ ನೀವು ಅದನ್ನ ಮಾಡ್ದಿರಾ, ನೀವೇನ್ ಮಾಡ್ತಾ ಇದ್ದೀರಾ? ಇವನಿಂದನೇ ಹಾಳಾಯ್ತು, ಅವನಿಂದನೇ ಹಾಳಾಯ್ತು, ಅವ್ನ್ ಬಂದಿದ್ದಕ್ಕೆ ಹಾಳಾಯ್ತು, ಇವನ್ ಸಿಕ್ಕಿದಕ್ಕೆ ಹಾಳಾಯ್ತು, ಇವ್ರು ಬಂದಿಲ್ಲ ಅಂದ್ರೆ ಚೆನ್ನಾಗಿರ್ತಾ ಇತ್ತು. ನೀವೇನ್ ಮಾಡ್ತಾ ಇದ್ದೀರಾ? ಇನ್ನೂ ಗೂಬೆ ಕುಣ್ಸ್ಕೊಂಡೇ ಇದ್ದೀರಾ. ಇವಾಗ ನಿಮ್ಮನ್ನ ಅಲ್ಲಿ ನಿಲ್ಸಿ ಏನಕ್ಕೋಸ್ಕರ ಕಾಯ್ತಾ ಇದ್ದಾರೆ ದೇವ್ರು? ನೀವ್ ಮಾಡಿರೋ ತಪ್ಪುಗಳನ್ನ, ನೀವು ಆರಿಸ್ಕೊಂಡಿರೋ ರಾಂಗ್ ದಾರಿ ಏನು ಅಂತ ರಿಯಲೈಸ್ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ನೀವು ಮಾತಾಡೋ ರಾಂಗ್ ಮಾತುಗಳು ಏನು ಅಂತ ಹೇಳಿ ರಿಯಲೈಸ್ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ನೀವು ಆರಿಸ್ಕೊಂಡಿರೋ ರಾಂಗ್ ಚಾಯ್ಸಸ್ ಏನಂತ ಹೇಳಿ ರಿಯಲೈಸ್ ಆಗ್ಲಿ ಅಂತ ದೇವ್ರು ಕಾಯ್ತಾ ಇದ್ದಾರೆ. ಅದು ರಿಯಲೈಸ್ ಆದ್ರೆ ಇಮಿಡಿಯೇಟ್ ಆಗಿ ದೇವ್ರು ನಿಮ್ ಜೀವನ ಬದಲಾಯಿಸ್ತಾರೆ. ಆದ್ರೆ ರಿಯಲೈಸ್ ಆಗೋವರೆಗೆ ಇವನ್ಗೆ 3 ದಿವಸ ರಿಯಲೈಸ್ ಆಗ್ಬೇಕು. ಒಳಗಡೆ ಈಸಿಯಾಗಿ ಸಿಂಪಲ್ ಆಗಿ ಅಲ್ಲಿ ಬೋಟ್ ಹತ್ತಿ, ಅಲ್ಲಿ ಬೋಟ್ ಇಳಿದು, ಅಲ್ಲಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡು. ಒಂದ್ ಅರ್ಥ ಮಾಡ್ಕೊಳ್ಳಿ, ಈಸಿಯಾಗಿ ದೇವ್ರು ಫಸ್ಟ್ ಟೈಮ್ ಸಿಗ್ತಾರೆ. ಏನ್ ಹೇಳ್ರಿ? ಫಸ್ಟ್ ಟೈಮು ಈಸಿಯಾಗಿ ದೇವ್ರು ಸಿಗ್ತಾರೆ, ಮಾತಾಡ್ತಾರೆ. ಅದಕ್ಕೆ ನಾವ್ ವ್ಯಾಲ್ಯೂ ಕೊಟ್ಟಿಲ್ವಾ? ಮತ್ತೆ ಅವ್ರು ಹೇಳೋವರ್ಗುನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ, ಅವ್ರ ಮಾತು ಆಮೇಲೆ 2ನೇ ಸರಿ ಕೇಳಿಸ್ಕೊಳ್ಳೋದು ತುಂಬಾ ಕಷ್ಟ. ಈ ಮಾರ್ಕೆಟ್ ಅಲ್ಲಿ ಸಿಗ್ತಾವಲ್ಲ, ದೇವ್ರು ಹೇಳ್ತವ್ರೆ ಅಂತ, ಇದಕ್ಕೆಲ್ಲ ವಾರಂಟಿ ಗ್ಯಾರಂಟಿ ಯಾವ್ದು ಇರಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ದೇವ್ರು ಹೇಳ್ತವ್ರೆ ಅಂತ ಮಾತುಗಳು ಈಸಿಯಾಗಿ, ಆ ಸಿಕ್ಕ ಮಾತುಗಳಿಗೆ ವಾರಂಟಿ ಗ್ಯಾರಂಟಿ ಇರಲ್ಲ. ಯಾಕೆ? ದೇವ್ರು ಸಿಕ್ಕವ್ರಿಗೆಲ್ಲ ಹಂದಿಗಳ ಮುಂದೆ ಮುತ್ತು ಚೆಲ್ಲೋ ತರ ದೇವ್ರು ಯಾರ ಹತ್ರನು ಮಾತುಗಳನ್ನ ಚೆಲ್ಲಲ್ಲ. ಸಿಕ್ದವ್ರ ಹತ್ರ ಅಲ್ಲ ದೇವ್ರು ಮಾತುಗಳನ್ನ ಚೆಲ್ಲಲ್ಲ. ಮತ್ತೆ ನನ್ನ ಮೈಂಡ್ ಇಟ್ಕೊಳ್ಳಿ, ಸಿಕ್ದವ್ರ ಹತ್ರ ದೇವ್ರು ಮಾತುಗಳನ್ನ ಚೆಲ್ಲಲ್ಲ. ಬಾಯಿಗೆ ಬಂದಂಗ ದೇವ್ರು ಹೇಳ್ತಾರ ಅನ್ನೋ ಮಾತುಗಳನ್ನ ಕೇಳ್ಬೇಡ್ರಿ. ಯಾಕೆಂದ್ರೆ ಆ ಮಾತುಗಳಲ್ಲಿ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ, ಒರಿಜಿನಲ್ ಅಲ್ಲ. ಮೂರು ದಿವಸ ಆದ್ಮೇಲೆ ದೇವ್ರು ಇವನ ಹತ್ರ ಮಾತಾಡ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, 3 ದಿವಸ ಸಮಸ್ಯೆ ಒಳಗಡೆ ಪ್ರಾರ್ಥನೆ ಮಾಡ್ತಾವನೆ, ದೇವ್ರೇ ನನಗೆ ಕ್ಷಮಿಸು ಸ್ವಾಮಿ, ನಾನು ತಪ್ಪು ಮಾಡ್ಬಿಟ್ಟೆ. ಇವಾಗ ಇವನ ಹತ್ರ ಅಲ್ಲ ದೇವ್ರು ಮಾತಾಡ್ತಾ ಇರೋದು, ಇವನ ಹತ್ರ ಮಾತಾಡ್ತಾರ, ಮೀನ್ ಹತ್ರ ಮಾತಾಡ್ತಾವ್ರೆ.
ಅವ್ನು ತಗೊಂಡೋಗಿ ಹಾಕ್ಬಿಡೋದು. ಪಶ್ಚಾತ್ತಾಪ ಪಟ್ಟ ಮೇಲೆ ಅದ್ರ ಮಾತಾಡ್ಬೇಕಾ? ಪ್ರವಾದಿ, ಬೈಬಲ್ ಅಲ್ಲಿ ಅವನ ಬಗ್ಗೆ ಒಂದು ಅಧ್ಯಾಯಗಳು ಇದಾವೆ. ಅಷ್ಟು ದೊಡ್ಡ ವ್ಯಕ್ತಿ, ನಮ್ ದೃಷ್ಟಿಯಲ್ಲಿ ಅಷ್ಟು ದೊಡ್ಡ ವ್ಯಕ್ತಿ. ಅವನ್ನ ಏನ್ ಮಾಡ್ತಾ ಇಲ್ಲ ದೇವ್ರ, ಏನ್ ಮಾಡ್ತಾ ಇಲ್ಲ ಹೇಳಿ? ಕೇರೇ ಮಾಡ್ತಾ ಇಲ್ಲ. ಅಷ್ಟು ದೊಡ್ಡ ವ್ಯಕ್ತಿನ ಕೇರ್ ಮಾಡ್ತಾ ಇಲ್ಲ. ನೀವು ಇವತ್ತೊಬ್ರಿಗೆ ನಾಳೆ ಒಬ್ರಿಗೆ ಬೈಕಂಡ್ ಕೂತಿರ್ತೀರಾ, ನಿಮ್ಮ ಹತ್ರ ಬೆಳಗ್ಗೆ ರಾತ್ರಿ ದೇವ್ರು ಮಾತಾಡ್ತಾರ ಬಂದು? ನನಗೆ ಆ ಗ್ಯಾರಂಟಿ ಇಲ್ಲ ಡೈಲಿ ಮಾತಾಡ್ತಾರಂತ. ಮೂರು ದಿವಸ ಸಮಸ್ಯೆ ಅಲ್ಲ, ಅವನೇ ಪಶ್ಚಾತ್ತಾಪ ಪಟ್ಟವನೆ, ನಾನ್ ಮಾಡಿ ತಪ್ಪಾಯ್ತು ಅಂತ ಒಪ್ಕೊಂಡವನೆ. ಇವನ ಹತ್ರ ದೇವ್ರು ಮಾತಾಡ್ದಿರ ಏನ್ ಹೇಳ್ತಾರ ದೇವ್ರು? ಕಾರಿ ಬಿಟ್ಟ ಮೇಲೂ ದೇವ್ರು ಮಾತಾಡಿದ್ರ ಅವನ ಹತ್ರ? ಓದ್ ನೋಡ್ರಿ ಸ್ಟೋರಿ ಸ್ವಲ್ಪ, ಅದ್ರ ಬ್ಯೂಟಿ ಅರ್ಥ ಆಗ್ತವೆ. ಕಾರಿ ಬಿಟ್ಟ ಮೇಲೆ ಅವನಿಗೆ ಅರ್ಥ ಆಗೋಯ್ತು ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು ಅಂತ. ನೆಕ್ಸ್ಟ್ ದೇವ್ರು ಹೇಳ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಇವಾಗ ಇವನಿಗೆ ಅರ್ಥ ಆಗೋಯ್ತು, ಅಲ್ಲಿ ರೀಚ್ ಆಗಿದ್ದ ನೆಕ್ಸ್ಟ್ ಏನ್ ಮಾಡ್ಬೇಕಂತ. ಅಲ್ಲಿ ಹೋಗಿ ಅಲ್ಲಿ ಕಾರಿ ಬಿಟ್ಟಿದ ತಕ್ಷಣ ಹೊರಗಡೆ ಬಂದಿದ್ದ ತಕ್ಷಣ ಬಾಸ್ಗೆ ಅರ್ಥ ಆಗೋಯ್ತು ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು. ನಿನವೇಗ್ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಎಲ್ಲಾರ್ಗು ಸುವಾರ್ತೆ ಸಾರ್ಬೇಕು, ರಾಜನ ಹೋಗಿ ಹೇಳ್ಬೇಕು. ನಮ್ ಪ್ರಾಬ್ಲಮ್ ಏನು? ಕಾರಿ ಬಿಟ್ಟ ಮೇಲೂ ದೇವ್ರು ಬಂದು ಹೇಳ್ಬೇಕು, ಮಗನೇ ಮಗಳೇ ತುಂಬಾ ಕಷ್ಟಪಟ್ಟ, ತುಂಬಾ ಬಾಧೆ ಪಟ್ಟಿದ್ಯಾ, ತುಂಬಾ ನೋವು ಅನುಭವಿಸಿದ್ಯಾ, ಕಣ್ಣೀರ್ ಬಂತ, ಮೈಕೈ ನೋವು ಬಂತ, ಮಗನೇ ಹೋಗು, ಇವಾಗ ಹೋಗು, ಹಿಂಗೆ ತಟ್ಬೇಕು ನಮ್ಮನ್ನಲ್ಲ. ಒಂದ್ ಸಮಸ್ಯೆ ಬಂದು ನಿಂತಿದ ತಕ್ಷಣ ನಮ್ ಮನ್ಸಿಗೆ ಅರ್ಥ ಆಗ್ಬಿಡ್ಬೇಕು ನೆಕ್ಸ್ಟ್ ನಾವ್ ಏನ್ ಮಾಡಕ್ ಹೋಗ್ಬೇಕಂತ. ಈ ಸಮಸ್ಯೆಯಿಂದ ಹಿಂಗಾಗಿದ್ದು, ನನ್ನ ಲೈಫ್ ಚೇಂಜ್ ಮಾಡ್ಕೊಬೇಕಂತ ನಿಮ್ ಮೈಂಡ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡ್ಬೇಕು. ದೇವ್ರು ಎಲ್ಲದನ್ನು ಮಾತಾಡಲ್ಲ, ರಿಯಲೈಸ್ ಮಾಡಿಸ್ತಾರೆ, ನಿಮಗೆ ಮನವರಿಕೆ ಮಾಡಿಸ್ತಾರೆ. ಮೀನ್ ಹೊಟ್ಟೆ ಒಳಗಡೆ ಪ್ರಾರ್ಥನೆ ಮಾಡ್ದ, ಮಾತಾಡಿಲ್ಲ. ಮೀನ್ ಹೊಟ್ಟೆ ಒಳಗಡೆಯಿಂದ ಹೊರಗಡೆ ಬಂದ, ಮಾತಾಡಿಲ್ಲ. ಸುವಾರ್ತೆ ಸಾರ್ದ, ವಾಪಸ್ ಬಂದ, ಗಿಡ ಇತ್ತು, ಮಲ್ಕಂಡ, ಮಾತಾಡಿಲ್ಲ. ಮಾತಾಡಿದ್ರ? ಅವನೇ ಅನ್ಕೊಂಡ, ಎಷ್ಟು ತಣ್ಣಗೈತೆ, ಇಲ್ಲೇ ಇದ್ಬಿಡೋಣ ಅನ್ಕೊಂಡ, ಒಣಗೋಯ್ತು. ಬೈಕೊಂಡ, ಮಾತಾಡಿಲ್ಲ. ಬೈಕೊಂತ ಅವನೇ ನನ್ ಲೈಫ್ ಏನಕ್ಕೆ ಹಿಂಗಾಗ್ಬಿಡ್ತೈತೆ, ಆದ್ರೂ ದೇವ್ರು ಮಾತಾಡ್ತಾ ಇಲ್ಲ. ಅಹಂಕಾರ ಇದೆಯಾ ನನ್ ಮಗನೇ, ನಿನ್ಗೆ ಅಡಗಿಸ್ತೀನಿ ನಿನ್ಗೆ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ. ಇಷ್ಟಾದ್ರೂ ದೇವ್ರು ಮಾತಾಡ್ತಾವ್ರ? ಮಗನೇ ತುಂಬಾ ಕಷ್ಟ ಪಡ್ತಾ ಇದೀಯಾ, ಬಾಧೆ ಪಡ್ತಾ ಇದೀಯಾ, ಅಹಂಕಾರ ಪಟ್ಟು ದಾರಿ ಆರಿಸ್ಕೊಂಡವ್ರ ಹತ್ರ ದೇವ್ರು ಬಂದು ಮಾತಾಡಲ್ಲ. ಈಸಿಯಾಗಿ ದೇವ್ರು ಸಿಗಲ್ಲ. ತಪ್ಪಾದ ದಾರಿ ಆರಿಸ್ಕೊಂಡವ್ರು, ತಪ್ಪಾದ ಮಾತುಗಳನ್ನ ಮಾತಾಡಿರೋರು, ತಪ್ಪಾಗಿರೋ ಯೋಚನೆ ಮಾಡಿ ತಪ್ಪಾಗಿರೋ ಸಲಹೆ ಕೊಟ್ಟಿರೋರು, ದೇವರು ಇಂಥವ್ರ ಹತ್ರ ಈಸಿಯಾಗಿ ಮಾತಾಡಲ್ಲ. ಇಂಥವ್ರಿಗೆ ಏನ್ ಮಾಡ್ತಾರೆ ಹೇಳಿ? ರಿಯಲೈಸ್ ಆಗ್ಲಿ ಅಂತ ದೇವ್ರು ಕಾಯ್ತಾ ಇರ್ತಾರೆ, ಇವ್ರಿಗೆಲ್ಲ ಮನವರಿಕೆ ಆಗ್ಲಿ ಅಂತ. ಕೆಟ್ಟ ಕುಮಾರ ಅವನ್ ಮನವರಿಕೆ ಆಯ್ತು. ಮನವರಿಕೆ ಆಗೋವರ್ಗುನು ಅವ್ರಪ್ಪ ಗೇಟ್ ಹತ್ರನೇ ಕಾಯ್ತವ್ರೆ. ಗೇಟ್ ಹತ್ರ ಕಾಯ್ತಾವ್ರೆ ಮನವರಿಕೆ ಆಗಿ. ಯಾರಿಗ್ ಮನವರಿಕೆ ಆಗ್ಬೇಕು? ಯಾರು ಚೇಂಜ್ ಆಗ್ಬೇಕು? ನೋಡು, ನಾನ್ ದಾರಿ ತಪ್ಪಿ ಹೋದೆ, ಆದ್ರೂ ಯಾರು ನನ್ನ ಗಮನಿಸಿಲ್ಲ, ಯಾರು ನನ್ನ ಕೇರ್ ಮಾಡಿಲ್ಲ. ಅಲ್ಲ, ನೀನ್ ದಾರಿ ತಪ್ಪು ಹೋದ್ರೆ ನಾವು ಬಾಲ ಹಿಡ್ಕೊಂಬಂದು ಯಾಕಮ್ಮ ಬಾಲ ಒಟ್ಟು
ಅಲ್ಲ, ನೀವು ದಾರಿ ತಪ್ಪಿದಕ್ಕೆ ನಾವು ನಿಮ್ಮನೆ ಬಾಗಿಲಿಗೆ ಬರ್ಬೇಕಾ? ದಾರಿ ತಪ್ಪಿರೋದು ನೀವು, ಮನವರಿಕೆಯಾಗಿ ಮತ್ತೆ ದಾರಿಗೆ ಬರ್ಬೇಕಾಗಿರೋದು ನೀವು. ನೋಡು, ನಾನು ತಪ್ಪು ಮಾಡಿದ್ರು ಒಬ್ರು ಆದ್ರೂ ಬಂದು ನನಗೆ ಆದರಣೆ ಮಾಡಿದ್ರ, ನೀನ್ ತಪ್ಪು ಮಾಡಿ ನೀನ್ ಹಳ್ಳಕ್ ಬಿದ್ರೆ ನಾವ್ ಯಾಕೆ ಆದರಣೆ ಮಾಡ್ಬೇಕು ನಿನ್ಗೆ? ನೀನ್ ತಪ್ಪು ಮಾಡಿ ಹಳ್ಳದಲ್ಲಿ ಬಿದ್ದಿದ್ಯಾ ಅಂತೇಳಿ ನಿನಗ್ ಮನವರಿಕೆ ಆಗ್ಬೇಕು ಫಸ್ಟ್. 3 ವಾರ ಚರ್ಚೆಗೆ ಬರಲ್ಲ, ಕೇಳಿದ್ರ ನಾನು ಯಾರು ಗಮನಿಸಲ್ಲ, ಕೇರ್ ಮಾಡಲ್ಲ, ನಿಮ್ಮನ್ನ ಹುಡ್ಕೊಂಬಂದು ಹೊಡಿಬೇಕು ನಿಮ್ಗೆ ಫಸ್ಟ್. ನಿಮ್ಮನ್ನ 3 ವಾರ ಬರ್ಬೇಡ ಅಂತ ಯಾರು ಹೇಳ್ದರು? ನೀವ್ ಹಂಗ ಅನ್ಕೋತೀರ, ನಾವ್ ಹೆಂಗ ಅನ್ಕೋತೀವಿ ಗೊತ್ತಾ? ಇನ್ನು ಎಷ್ಟು ವಾರ ಬರಲ್ಲ ನೋಡಲ್ಲ. ನೀನು ಅಲ್ಲಿಂದ ಮೊಂಡುತನ ತೋರಿಸ್ತೀಯಾ, ನಾವು ಇಲ್ಲಿ ಮೊಂಡುತನ. ಎಷ್ಟು ವಾರ ಬರಲ್ಲ, ನಾನು ನೋಡ್ತೀನಿ. ಹೋಗಿ ಎಲ್ಲೆಲ್ಲಿ ಹೋಯ್ತೇವೆ ಹೋಗಿ. ನಾವು ನಿಮ್ಮನ್ನ ಕೈ ಹಿಡಿದು ಮೇಲಕ್ಕೆ ಎದ್ದಂಗೆ ಊರಲ್ಲಿರೋರು ಯಾರು ನಿಮ್ಮನ್ನ ಕೈ ಹಿಡಿದು ಮೇಲಕ್ಕೆ ಎತ್ತಲ್ಲ. ನಾವು ಊರೆಲ್ಲ ತಿರುಗಿ ಹೇಳ್ತಾ ಇದ್ದೀನಿ ನಿಮ್ಗೆ. ಒಬ್ಬ ಪಾಸ್ಟರ್ ಕೈ ಹಿಡಿದು ಮೇಲಕ್ಕೆ ಎತ್ತಕ್ಕೆ ಯೋಚನೆ ಮಾಡ್ತಾನೆ. ಎಲ್ಲಿ ಎತ್ಬಿಟ್ರೆ ಇವನು ನನಗಿಂತ ಮೇಲ್ಕೋಗ್ಬಿಡ್ತಾನೆ ಅಂತ. ಸೌಲ, ರಾಜ ಸೌಲ ಏನ್ ಹುಡ್ಕೊಂಬಂದ ಸಾಮ್ಯಲ್ ಹತ್ರ? ಕತ್ತೆ. ಸಾಮ್ಯಲ್ ಹತ್ರ ಹೋದ್ರೆ, ಪ್ರವಾದಿ ಹತ್ರ ಕತ್ತೆ ಸಿಗುತ್ತೆ ಅನ್ನೋದು. ಆ ಸಲಹೆ ಕೊಟ್ಟವನು ಯಾರು? ಅವನ ಜೊತೆಲಿದ್ದವನು ಒಂದ್ ಸಲಹೆ ಕೊಟ್ಟ, ಸಾಮ್ಯಲ್ ಹತ್ರ ಹೋದ್ರೆ ಕತ್ತೆ ಸಿಗತ್ತೆ. ಸಾಮ್ಯಲ್ ಹತ್ರ ಹೋದ್ಮೇಲೆ ಸಾಮ್ಯಲ್ ಹೇಳ್ತಾರೆ, ನಿನ್ ಕತ್ತೆ ಅವಾಗ್ಲೇ ಸಿಕ್ಬಿಟ್ಟೈತೆ, ಇವಾಗ ನಿನಗೆ ಇನ್ನೊಂದು ಸಲಹೆ ಕೊಡ್ತೀನಿ, ಅದು ಫಾಲೋ ಮಾಡು. ಅವನು ಸಾಮ್ಯಲ್ಲ ಕೊಟ್ಟಿದ್ದ ಸಲಹೆ ಪ್ರಕಾರವಾಗಿ ಸೌಲ ಏನ್ ಮಾಡ್ತಾನೆ? ಆ ಡೈರೆಕ್ಷನ್ ಹೋಗ್ತಾನೆ. ಹೋಗಿ 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 ಆ ಡೈರೆಕ್ಷನ್ ಅಲ್ಲಿ ಹೋಗಿ ರೀಚ್ ಆದ್ಮೇಲೆ ಅವನೇನ್ ಮಾಡ್ತಾನೆ? ಒಬ್ಬ ರಾಜನಾಗಿ ಮಾರ್ಪಡ್ತಾನೆ. ಒಬ್ಬ ಅವನ ಜೊತೆಲಿ ಇದ್ದವನ್ ಕೊಟ್ಟಿದ್ದ ಸಲಹೆ ಪ್ರಕಾರವಾಗಿ ಫಾಲೋ ಮಾಡಿದ್ದಕ್ಕೆ ಒಂದ್ ಒಳ್ಳೆ ಸಲಹೆ ಅವ್ನ್ ಕಳೆದೋಗಿರೋ ಕತೆ ಏನಾಯ್ತು? ಸಿಕ್ಕಂಗ್ ಮಾಡ್ತು. ಇನ್ನೊಂದು ಒಳ್ಳೆ ಸಲಹೆ ಏನ್ ಮಾಡ್ತು? ಒಂದು ರಾಜನಾಗಿ ಮಾರ್ಪಡಿಸು. ಒಳ್ಳೆ ಸಲಹೆಗಳು ಒಬ್ಬರ ಲೈಫ್ನ ಚೇಂಜ್ ಮಾಡ್ತದೆ. ಹಲ್ಲೆಲೂಯ. ಒಳ್ಳೆ ಸಲಹೆಗಳು ಕಳೆದೋಗಿರೋದು ಸಿಕ್ಕಂಗ್ ಮಾಡ್ತವೆ. ಒಳ್ಳೆ ಸಲಹೆಗಳು ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ತವೆ. ಒಳ್ಳೆ ಸಲಹೆಗಳು ನಮ್ಮ ಫ್ಯೂಚರ್, ನಾವ್ ಹೆಂಗ್ ಬಾಳಕ್ ಹೋಗ್ತಾ ಇದೀವಿ ಅನ್ನೋದನ್ನ ಏನ್ ಮಾಡ್ತವೆ? ಚೇಂಜ್ ಮಾಡ್ತವೆ. ಆದ್ರೆ ಒಳ್ಳೆ ಸಲಹೆಗಳು, ಜೀವನ ಚೇಂಜ್ ಮಾಡುವಂತ ಸಲಹೆಗಳು ಈಸಿಯಾಗಿ ಸಿಕ್ಕಲ್ಲ. ಅದು ಸಿಕ್ಬೇಕಾದ್ರೆ ಈಸಿಯಾಗಿ ನೀವೇನ್ ಮಾಡ್ಬೇಕು? ಅದನ್ನ ಸ್ವೀಕಾರ ಮಾಡ್ಬೇಕು. ಒಳ್ಳೆ ಸಲಹೆಗಳು ಈಸಿಯಾಗಿ ಸಿಕ್ಕಲ್ಲ. ಅದು ಸಿಕ್ಬೇಕಾದ್ರೆ ನೀವು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಬೇಕು, ಕಷ್ಟದ ಪಟ್ಟು ಅಕ್ಸೆಪ್ಟ್ ಮಾಡಬಾರ್ದು. ನೋವಂಗ ದೇವ್ರು ಏನ್ ಹೇಳಿದ್ರು? ನನಗೋಸ್ಕರ ಒಂದು ನಾವೇನ ಕಟ್ಟು ಅಂತ ಸಲಹೆ ಕೊಟ್ರು, ಸಜೆಷನ್. ಏನ್ ಮಾಡ್ಬೇಕು ನೀನು? ನನಗೋಸ್ಕರ ನಾವೇ ಕಟ್ಟಬೇಕಾದ್ರೆ ಎಷ್ಟು ಜನ ಪ್ರಯಾಸ ಮಾಡಿದ್ರು? ಊರೆಲ್ಲ ಪ್ರಯಾಸ ಮಾಡಿದ್ರು. ಏನ್ ಮಾಡ್ತಾವ ನೀನು? ಹುಚ್ಚಿನ ತರ ಸುಮ್ನೆ ಏನ್ ಮಾಡ್ತಾವನೆ? ಕಟ್ತಾ ಇದ್ದಾನೆ. ಎಲ್ಲರಿಗೂ ಸಲಹೆ ಕೊಡ್ತಾವನು. ಇನ್ನು
ತಿರ್ಕೊಳ್ರಿ, ಮಳೆ ಬರಕ್ ಹೋಗುತ್ತೆ, ತಿರ್ಕೊಳ್ರಿ, ಪಶ್ಚಾತ್ತಾಪ ಪಡ್ರಿ ಅಂತ ಸಲಹೆ ಕೊಡ್ತಾವನೆ, ಹೇಳ್ತಾನೆ ಅವನೇ. ಆದ್ರೆ ಯಾರು ಇವನ್ ಮಾತುಗಳನ್ನ ಕೇಳಿ ಯಾರನ್ನೂ ಜೀವನ ಬದಲಾಯಿಸ್ಕೊಂಡಿಲ್ಲ. ಇವನ್ ಮಾತುಗಳನ್ನ ಕೇಳಕ್ಕೆ ಯಾರೂ ರೆಡಿ ಇಲ್ಲ. ಇವನ್ ಮಾತೆಲ್ಲ ಕೇಳಿದವರಲ್ಲ ಯಾರು? ಇವ್ರ ಫ್ಯಾಮಿಲಿಯವ್ರು ಮಾತ್ರನೇ. ಆದ್ರೆ ಈ ಮಾತುಗಳು ಬರೀ ಫ್ಯಾಮಿಲಿಗೆ ಮಾತ್ರನಾ? ಎಲ್ಲಾರ್ಗು. ಅರೆ ಕೇಳಿದವ್ರು ಯಾರು? ನಾವೆಲ್ಲ ಕಟ್ಟಾಯ್ತು, ಎಲ್ಲಾನು ಹಚ್ಚಾಯ್ತು. ಹಚ್ಚದ್ಮೇಲೆ ದೇವ್ರು ಬಾಗಲ್ ಮುಚ್ಚಿದ್ರು. ಇವಾಗ ಮಳೆ ಬರಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ಏನಾಯ್ತು? ಇವಾಗ ಕೆಳಗಡೆ ಇರೋರೆಲ್ಲ ಏನ್ ಯೋಚನೆ ಮಾಡ್ತವ್ರೆ? ಅವಾಗ್ಲೇ ಇವ್ರ ಮಾತನ್ನ ಕೇಳ್ಬೇಕು. ಎಷ್ಟ್ ಜನ ಆತರ ರಿಯಲೈಸ್ ಆಗ್ತೀರಾ? ಯಾವಾಗ್ಲೂ ಈ ಒಳ್ಳೆ ಮಾತನ್ನ ಅವಾಗ್ಲೇ ಕೇಳಿದ್ರೆ ನನ್ನ ಲೈಫ್ ಚೆನ್ನಾಗ್ ಆಗ್ತೈತೆ ಅಂತ ಎಷ್ಟ್ ಜನಕ್ಕೆ ಇವಾಗ ಮನವರಿಕೆ ಆಗ್ತದೆ? ಎಷ್ಟ್ ಜನ ಒಳ್ಳೆ ಮಾತುಗಳನ್ನ ಬಿಟ್ಬಿಟ್ಟಿದ್ದೀರಾ? ಎಷ್ಟು ಒಳ್ಳೆ ಮಾತುಗಳನ್ನ ಬಿಟ್ಟು 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 ಜೀವನ ಹಾಳು ಮಾಡ್ಕೊಂಡಿದ್ದೀರಾ? ನಮ್ ಲೈಫಲ್ಲಿ ಒಳ್ಳೆ ಮಾತುಗಳನ್ನ ಬಿಟ್ಟು ಬಿಟ್ಟು ನಮ್ ಲೈಫ್ನ ಇಲ್ಲಿವರೆಗೂ ಹಾಳು ಮಾಡ್ಕೊಂಡಿದೀವಿ. ಆದ್ರೆ ಇನ್ ಮೇಲೆ ಬರೋ ಒಳ್ಳೆ ಮಾತುಗಳನ್ನ ಯಾವುದು ನಾವು ಮಿಸ್ ಮಾಡ್ಕೊಬಾರ್ದು. ಹಾಲೆಲೂಯಾ. ಒಳ್ಳೆ ಮಾತುಗಳು, ಒಳ್ಳೆ ಸಲಹೆಗಳು, ಒಳ್ಳೆ ಯೋಚನೆಗಳು, ಒಳ್ಳೆ ಡೈರೆಕ್ಷನ್ ನಮ್ ಲೈಫ್ನ ಬದಲಾಯಿಸುತ್ತೆ. ಹಾಲೆಲೂಯಾ. ನಿಮ್ ಚಾಯ್ಸ್ ಕರೆಕ್ಟ್ ಆಗಿದ್ರೆ ನಿಮ್ ಜೀವನ ಬದಲಾಯಿಸಕ್ಕೆ ದೇವ್ರಿಗೆ ಈ ರೀತಿಯಾಗಿ ಸಾಧ್ಯ. ಆದ್ರೆ ನೀವು ಕೆಟ್ಟ ದಾರಿನ ಆರಿಸ್ಕೊಂಡ್ಬಿಟ್ರೆ ನಿಮ್ ಜೀವನ ಬದಲಾಯಿಸಕ್ ಆಗಲ್ಲ ದೇವ್ರು. ಅದ್ರ ಬದಲಾಗಿ ದೇವ್ರ ಏನ್ ಮಾಡ್ಬೇಕು? ನಿಮ್ ದಾರಿಯನ್ನ ಚೇಂಜ್ ಮಾಡ್ಬೇಕು. ನಿಮ್ ಡೈರೆಕ್ಷನ್ ಚೇಂಜ್ ಮಾಡಿ ಒಳ್ಳೆ ದಾರಿಯಲ್ಲಿ ತಗೊಂಡ್ ಬಂದು ಆಮೇಲೆ ನಿಮ್ ಲೈಫ್ ನ ಚೇಂಜ್ ಮಾಡ್ಬೇಕು. ಕೆಟ್ಟ ದಾರಿಯಲ್ಲೇ ನಿಮ್ ಲೈಫ್ ನ ಚೇಂಜ್ ಮಾಡಕ್ಕೆ ದೇವ್ರ ಕೈಯಲ್ಲಿ ಆಗಲ್ಲ. ಕೆಟ್ಟ ಕುಮಾರ ಬಂದು ಊರ್ ಬಿಟ್ಟು ಊರ್ಗ್ ಹೋದಾಗ್ಲೂ ಅವ್ನ್ ಮನವರಿಕೆ ಆಗಿ ವಾಪಸ್ ಮನೆಗೆ ಬಂದ ಮೇಲೆ ಇವಾಗ ಅವ್ನಿಗೆ ಏನಾಗ್ತದೆ? ಇವಾಗ ಅವನ್ಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಮತ್ತೆ ಒಳ್ಳೆ ದಾರಿಯಲ್ಲಿ ಬಂದ್ಮೇಲೆ ಇವಾಗ ಅವನ ಲೈಫ್ ಏನಾಗಿದೆ? ಇವಾಗ ಒಳ್ಳೇದಾಗಿ ಮಾಡ್ತದೆ. ಯಾವಾಗ ನೀವು ಕೆಟ್ಟದನ್ನ ಮನವರಿಕೆ ಮಾಡ್ಕೊಂಡು ನನ್ ಕೆಟ್ಟದ್ ಮಾಡ್ತಾ ಇದೀನಿ ಅಂತ ಮನವರಿಕೆ ಮಾಡಿ ಒಳ್ಳೆ ದಾರಿಯನ್ನ ನೀವು ಆರಿಸ್ಕೊಂಡಾಗ ದೇವ್ರ ಏನ್ ಮಾಡ್ತಾರೆ? ಅವಾಗ ನಿಮ್ ಲೈಫ್ನ ಚೇಂಜ್ ಮಾಡ್ತಾರೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾ ಇರೋದು? ನೀವು ತಗೊಳ್ಳೋ ಒಳ್ಳೆ ಡಿಸಿಷನ್, ನೀವು ಮಾಡೋ ಒಳ್ಳೆ ಯೋಚನೆ, ನೀವು ಮಾತಾಡೋ ಒಳ್ಳೆ ಮಾತು, ನೀವು ಆರಿಸ್ಕೊಳ್ಳೋ ಒಳ್ಳೆ ದಾರಿ ನಿಮ್ಮ ಫ್ಯೂಚರ್ನ ಬದಲಾಯಿಸುತ್ತೆ. ಹಲ್ಲೆಲೂಯಾ. ಇಲ್ಲಿವರೆಗೂ ಅನೇಕ ಒಳ್ಳೆ ಮಾತುಗಳನ್ನ ನಾವೇನ್ ಮಾಡಿದೀವಿ? ಬಿಟ್ಬಿಟ್ಟಿದೀವಿ. ಅನೇಕ ಒಳ್ಳೆ ಯೋಚನೆಗಳನ್ನ ಬಿಟ್ಬಿಟ್ಟಿದೀವಿ. ಅನೇಕ ಒಳ್ಳೆ ದಾರಿಗಳನ್ನ ತಿರಸ್ಕಾರ ಮಾಡಿದೀವಿ. ಆದ್ರೆ ಇವತ್ತು ಒಂದು ನಿರ್ಧಾರ ತಗೊಳ್ಳೋಣ, ಇನ್ಮೇಲೆ ಒಳ್ಳೆ ಮಾತುಗಳನ್ನ ಮಿಸ್ ಮಾಡೋದು ಬೇಡ. ಒಳ್ಳೆ ಮಾತು ಚಿಕ್ಕ ಮಗು ಹೇಳಿದ್ರು ಬಾಯಿ ಮುಚ್ಕೊಂಡು ಕೇಳೋಣ. ಒಳ್ಳೆ ಮಾತು ನಮ್ಮ ಜೀವನ ಬದಲಾಯಿಸತ್ತೆ. ಹಲ್ಲೆಲೂಯಾ. ಒಳ್ಳೆ ಮಾತು ರೋಡಲ್ಲಿ ಹೋಗೋನು ಒಳ್ಳೆ ಮಾತು ಮಾತಾಡಿದ್ರು ಅದನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ. ಯಾಕಂದ್ರೆ ದೇವ್ರು ಗೊತ್ತಿರೋರ್ ಮೂಲಕನೇ ಮಾತಾಡ್ತಾರೆ ಅಂತಲ್ಲ, ಗೊತ್ತಿಲ್ದಿರೋರ್ ಮೂಲಕನೂ ದೇವ್ರು ಮಾತಾಡ್ತಾರೆ. ಹಲ್ಲೆಲೂಯಾ. ನಮಗೇನಂದ್ರೆ ಗೊತ್ತಿರೋರ್ ಮೂಲಕನೇ ಎಲ್ಲ ನಡಿಬೇಕು ಅನ್ಕೊಂತೀವಿ. ದೇವ್ರು ಆತರ ಕ್ರಿಯೆ ಮಾಡೋರಲ್ಲ. ದೇವರು ತನ್ನ ಆಲೋಚನೆ ಪ್ರಕಾರವಾಗಿ ಕ್ರಿಯೆ ಮಾಡೋರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಸಹಾಯ ಗೊತ್ತಿರೋರ್ ಮೂಲಕ ಬರುತ್ತೋ ಗೊತ್ತಿಲ್ಲದೆ ಇರೋರ್ ಮೂಲಕ ಬರುತ್ತೋ ಅದೆಲ್ಲ ನಮಗೆ ಇಂಪಾರ್ಟೆಂಟ್ ಅಲ್ಲ. ಒಟ್ನಲ್ಲಿ ಸಹಾಯ ಬರೋದೇ ಮುಖ್ಯ ನಮಗೆ. ಹಲ್ಲೆಲೂಯಾ. ನಮ್ಮ ಸಹಾಯ ಎಲ್ಲಿಂದ ಬರುತ್ತೆ? ಭೂಮಿ ಆಕಾಶಗಳನ್ನ ನಿರ್ಮಿಸಿದ ಯೆಹೋವನಿಂದಲೇ ಸಹಾಯ ಬರ್ತವೆ. ಆದ್ರೆ ಅದು ಗೊತ್ತಿರೋರ್ ಮೂಲಕ ಬರುತ್ತೋ ಗೊತ್ತಿಲ್ದಿರೋರ್ ಮೂಲಕ ಬರುತ್ತೋ ಬೇಡ. ಆದ್ರೆ ಒಳ್ಳೇದು ಎಲ್ಲಿಂದ ಬರುತ್ತೋ ಆ ಒಳ್ಳೇದನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದನ್ನ ನಾವು ಪ್ರಯತ್ನ. ಆಮೇಲೆ ಇವತ್ತಿಂದ ಯಾವ ಒಳ್ಳೇದನ್ನು ಒಳ್ಳೆ ಮಾತುಗಳನ್ನು ಮಿಸ್ ಮಾಡ್ಕೊಂಬೇಡ್ರಿ. ಯಾವ ಒಳ್ಳೆ ಮಾತುಗಳನ್ನು ಮಿಸ್ ಮಾಡ್ಕೊಂಬೇಡ್ರಿ. ಎಲ್ಲ ಕೆಟ್ಟ ಮಾತುಗಳನ್ನು ಅಂದಿಗಳ್ತಾರ ನಾನೇ ಬಾಬಾ ಬಾಬಾ ಮುತ್ತಾಕು ಮುತ್ತಾಕು ಬಾಬಾ ಬಾಬಾ ನಾನೇ ಮುತ್ತಾಕು ಮುತ್ತಾಕು ಬಾಬಾ ಬಾಬಾ ಅಂತೆಲ್ಲ ಕರಿಬೇಡ್ರಿ. ಯಾರೆಲ್ಲ ನಿಮ್ಮ ಹತ್ರ ಬಂದು ಸಿಸ್ಟರ್ ಇವ್ರ ಹಂಗಂತೆ ಇವ್ರ ಹಿಂಗಂತೆ ಅಂದ್ರೆ ನಮ್ಮನ್ನ ಹೆಂಗ್ ನೋಡ್ತಾರ ಅವರು? ಸಿಕ್ಕಿದ್ ಪಕ್ಕಿದೆಲ್ಲ ತಗೊಂಬಂದ್ ನಮ್ಮ ಮುಂದೆ ಗುಡ್ಡೆ ಹಾಕ್ತೇವ್ರಂದ್ರೆ ನಮ್ಮ ನಂದಿ ಸಮಾನವಾಗಿ ನೋಡ್ತಾವ್ರ ಅವ್ರು. ನಿಮಗೆ ವ್ಯಾಲ್ಯೂ ಇಲ್ಲ. ಒಂದ್ ಅರ್ಥ ಮಾಡ್ಕೊಳ್ಳಿ, ಒಂದು ಒಳ್ಳೆ ಸ್ಥಾನದಲ್ಲಿರೋರ ಹತ್ರ ಹೋಗಿ ಎಲ್ಲಾ ಕತೆಗಳು ಎಲ್ಲ ಗುಡ್ಡೆ ಹಾಕ್ತೀರಾ ಹೋಗಿ? ಆಗತ್ತಾ ಅವ್ರ ಕೈಲಿ? ಸಿಕ್ಕಿದ್ ಪಕ್ಕಿದೆಲ್ಲ ಮಾತಾಡ್ತೀರಾ? ಒಳ್ಳೆ ಸ್ಥಾನದಲ್ಲಿರೋ ಹತ್ರ ಇಲ್ಲ. ನಿಮ್ ಬಾಸ್ ಇರ್ತಾರೆ, ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ ಬಾಸ್ಗಳು ಇರ್ತಾರೆ ನೋಡ್ರಿ, ಯಜಮಾನ್ರು. ಅವ್ರ ಹತ್ರ ಹೋಗಿ ಶಿಷ್ಯ ಚೆನ್ನಾಗಿದ್ಯಾ ಅಂತೀರಾ?
ಹೆಂಗ್ ಮಾತಾಡ್ತೀರಾ ಮತ್ತೆ? ಎಷ್ಟು ಜಾಸ್ತಿ ಮಾತಾಡ್ತೀರಾ? ಕತೆ ಮಾತಾಡ್ತೀರಾ? ನಮ್ಮ ಅಜ್ಜಿ ಹಿಂಗೆ, ನಮ್ಮ ತಾತ ಹಂಗೆ, ನಮ್ಮ ಅವ್ವ ಹಿಂಗೆ, ಹಿಂಗೆಲ್ಲ ಮಾತಾಡ್ತೀರಾ ಹೋಗಿ? ಎಷ್ಟು ಬೇಕಾ ಅಷ್ಟೇ ಮಾತಾಡ್ತೀರಾ ತಾನೆ? ಅಂದ್ರೆ ಒಳ್ಳೆ ಸ್ಥಾನದಲ್ಲಿ ಇರೋರ ಹತ್ರ ಯಾರು ಬೇಡದೇ ಇರೋದೆಲ್ಲ ಮಾತಾಡಕ್ ಹೋಗಲ್ಲ. ಬೇಡದೇ ಇರೋದೆಲ್ಲ ಮಾತಾಡೋದು ಯಾರ ಹತ್ರ ಹೇಳಿ? ಇವತ್ ಬೇಡದೇ ಇರೋ ಮಾತುಗಳೆಲ್ಲ ನಿಮ್ ಕಿವಿಗೆ ಬೀಳ್ತಾ ಇದೆ ಅಂದ್ರೆ ನಿಮ್ ಪೊಸಿಷನ್ ಚೇಂಜ್ ಮಾಡ್ಕೊಬೇಕು. ಇವತ್ ನೀವು ನಿಮ್ ಸ್ಥಾನ ಬದಲಾಗ್ಬೇಕು. ಸಿಕ್ಕದವ್ರಿಗೆಲ್ಲ ಈಸಿಯಾಗಿ ನೀವು ಸಿಕ್ಬಾರ್ದು, ಅವೈಲೇಬಲ್ ಆಗ್ಬಾರ್ದು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಬೇಡದವರೆಲ್ಲ ಗುಡ್ಡೆ ಹಾಕೋ ಅಂದ್ಯ ನಾನಲ್ಲ ಅಂತ. ನನಗಂತ ಒಂದ್ ವ್ಯಾಲ್ಯೂ ಐತೆ ಹೇಳ್ರಿ. ಬರೀ ಬೇಕಾಗಿರೋದ್ ಮಾತ್ರ ನನ್ ಕಿವಿಗೆ ಬರೋ ತರ ಇವತ್ತಿಂದ ನಾನು ವ್ಯಾಲ್ಯೂ ಆಗಿ ನಡ್ಕೊಂತೀನಿ ಅಂತ ಹೇಳ್ರಿ. ಬೇಕಾಗಿರೋದ್ ಮಾತ್ರ ಕಿವಿಯಲ್ಲಿ ಕೇಳಿಸ್ಕೊಳ್ಳೋ ತರ ಗೌರವವಾಗಿ ನಡ್ಕೊಂತೀನಿ ಅಂತ ಹೇಳ್ರಿ. ಬೇಕಾಗಿರೋದ್ ಮಾತ್ರನೇ ಏನ್ ಮಾಡ್ತೀನಿ ಇವತ್ತಿಂದ? ಕೇಳಿಸ್ಕೊಂಡು ಗೌರವವಾಗಿ ನಡ್ಕಂತೀನಿ. ಹಲ್ಲೆಲೂಯಾ. ಬೇಡದ್ರ ಎಲ್ಲಾ ಮಾತುಗಳನ್ನ ನಾನು ಏನ್ ಮಾಡ್ಕೊಳಲ್ಲ, ಗುಡ್ಡೆ. ಕೆಲವೊಬ್ರು ಇರ್ತಾರೆ, ಎಲ್ಲಾರ ಮಾತುಗಳು ಇವ್ರ ಮನೆ ಮುಂದೆನೆ ಗುಡ್ಡೆ ಹಾಕ್ಬೇಕು ನಾವು. 3-4 ಜನ ಸೇರ್ಕಂತಾರೆ ಅವ್ರ ಮನೆಯಲ್ಲಿ, ಎಲ್ಲ ಅವ್ರ ಮನೇಲಿ ಗುಡ್ಡೆ ಹಾಕ್ತಾರೆ. ಅಲ್ಲ, ಅವ್ರು ಬಂದ್ ಗುಡ್ಡೆ ಹಾಕ್ತಾರ ಅಂದ್ರೆ ನೀವು ಮರ್ಯಾದೆ ಕೊಡ್ತಾರ ಅಂತ ಅನ್ಕೊಂಡಿದೀರಾ? ಇರೋರಲ್ಲೇ ನೀವೇ ಚೀಪು, ಇರೋರಲ್ಲೇ ನೀವೇ ಟೈಮ್ ವೇಸ್ಟ್ ಫೆಲೋ. ಅವ್ರಿಗೆ ಗೊತ್ತು ಟೈಮ್ ವೇಸ್ಟ್ ಮಾಡಕ್ಕೆ ಬೇರೆ ಯಾರು ಸಿಕ್ಕಿಲ್ಲ, ನೀವಿಬ್ರೇ ಸಿಕ್ಕಿದ್ದೀರಾ, ಕೇಳಿಸ್ಕಂತೀರಾ, ಗುಡ್ಡೆ ಹಾಕ್ಕಂತೀರಾ, ನಿಮ್ಮನ್ ಬಿಟ್ರೆ ಬೇರೆ ಅವ್ರಿಗೆ ಯಾರು ಇಲ್ಲ ಅಂತ ಅವ್ರಿಗೆ ಗೊತ್ತು. ಇವ್ರ ಮಾತುಗಳಿಗೆ ಬೇರೆ ಯಾರು ಬೆಲೆ ಕೊಡಲ್ಲ ಅಂತ ಅವ್ರಿಗೆ ಗೊತ್ತು. ಸಿಕ್ದವರೆಲ್ಲ ನಿಮ್ ಲೈಫಲ್ಲಿ ಬಂದು ಮಾತುಗಳನ್ನ ಗುಡ್ಡೆ ಹಾಕಿದ್ರೆ ನಿಮಗ್ ವ್ಯಾಲ್ಯೂ ಇಲ್ಲ ಅಂತ ಅರ್ಥ. ನಿಮ್ಮ ಹತ್ರ ಬಂದು ನಿಂತ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಮಾತಾಡ್ಬೇಕು, ಮರ್ಯಾದೆಯಿಂದ ಮಾತಾಡ್ಬೇಕು, ಬೇಕಾಗಿರೋದು ಮಾತ್ರ ಮಾತಾಡ್ಬೇಕು. ಅವಾಗ ಮಾತ್ರನೇ ನಿಮಗ್ ವ್ಯಾಲ್ಯೂ ಇದೆ ಅಂತ ಅರ್ಥ. ಬಂದರಲ್ಲ, ಏನಮ್ಮ ಚೆನ್ನಾಗಿದ್ಯಾ, ಏನ್ ಸಮಾಚಾರ, ಓ ನಂಗಂತೆ ಇವ್ ನಂಗಂತೆ ಹಿಂಗಂತೆ ಸ್ಟಾರ್ಟ್ ಮಾಡಿದ ತಕ್ಷಣ 1 hour ಹೋಯ್ತದ ನೋಡ್ರಿ. ಹಂಗ್ ಮಾಡಿದ್ರೆ ಅನ್ಕಳಿ ನಿಮ್ ಲೈಫೇ ವೇಸ್ಟ್. ಯಾರು ನಿಮ್ಮನ್ಗೆ ಮರ್ಯಾದೆ ಕೊಡ್ತಾ ಇಲ್ಲ. ನಿಮ್ಗೆ ಮರ್ಯಾದೆ ಕೊಟ್ಟಿದ್ರೆ ಅಷ್ಟೊಂದು ಮಾತಾಡ್ತಾ ಇರ್ಲಿಲ್ಲ. ನೋವು ಆಯ್ತದೆ, ಹಿಂಸೆ ಆಯ್ತದೆ, ನಿಜ ಇದೇನೆ. ನಮಗ್ ಯಾರಾದ್ರೂ ಮರ್ಯಾದೆ ಕೊಟ್ರೆ ನಮ್ಮ ಹತ್ರ ಬೇಡದಿರೋದು ಯಾರು ಮಾತಾಡಲ್ಲ. ಎಲ್ಲ ಇಲ್ಲೇ ಇದ್ದೀರಾ, ತಲೆಗೆ ಹೋಗ್ತಾ ಇದೆಯಾ? ನಮಗ್ ಯಾರಾದ್ರೂ ಮರ್ಯಾದೆ ಕೊಟ್ರೆ, ಎಲ್ಲ ಬಾಯ್ಬಿಟ್ಟು ಹೇಳ್ರಿ, ನಮಗ್ ಯಾರಾದ್ರೂ ಮರ್ಯಾದೆ ಕೊಟ್ರೆ ನಮ್ಮ ಹತ್ರ ಬೇಡದಿರೋದು ಯಾವ್ದು ಮಾತಾಡಲ್ಲ. ಬೇಡದೇ ಇರೋದೆಲ್ಲ ಮಾತಾಡೋರಲ್ಲ ನಮಗ್ ಮರ್ಯಾದೆ ಕೊಡಲ್ಲ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಬೇಡದೇ ಇರೋದೆಲ್ಲ ಮಾತಾಡ್ತಾರೆ, ನಿಮ್ಮನ್ನು ಜಾಸ್ತಿ ಪ್ರೀತಿ ಮಾಡ್ತವ್ರಂತಲ್ಲ. ನಿಮ್ಮ ಮೇಲಿರೋ ಮರ್ಯಾದೆ ಏನು ಇಲ್ಲ ಅವ್ರಿಗೆ. ಏನ್ ಹೇಳಿದ್ರು ಕೇಳಿಸ್ಕೊಂತ ಇರ್ಬಿಡು. ಬೈಕಂಡೋಗ್ಲಿ ಬಿಡ್ರಿ. ಒಂದ್ ಊರಲ್ಲಿ ಒಂದ್ ಹಂದಿ ಇದ್ರೆ ಸಾಕು. ಒಂದ್ ಮನೆಗೆ ಒಂದ್ ಹಂದಿ ಇದ್ರೆ ಸಾಕು. ಅದ್ ಪಾಟಿಗೆ ಅದ್ ಕಿರ್ಚ್ಕೊಂಡು ಹೋಯ್ತಾ ಇರ್ಲಿ, ಅನ್ಕೊಂಡು ಹೋಗ್ಲಿ. ಅದೇ ತರನೇ ನಾವು ಸೌಂಡ್ ಮಾಡ್ಕೊಂಡು ಇರ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಜನಕ್ಕೆ ಅರ್ಥ ಆಗ್ತದೆ. ಇವತ್ತು ಒಳ್ಳೆ ಮಾತುಗಳನ್ನ ಆರಿಸ್ಕೊಳ್ಳಿ, ಒಳ್ಳೆ ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆ ಸಲಹೆ ಕೊಡ್ರಿ, ಒಳ್ಳೆ ದಾರಿಯನ್ನ ಆರಿಸ್ಕೊಳ್ಳಿ. ಇದರಿಂದ ನಿಮ್ ಲೈಫು ಬದಲಾಗತ್ತೆ, ನಿಮ್ ಸುತ್ತಮುತ್ತಲ ಇರೋ ಜೀವನನೂ ಬದಲಾಗತ್ತೆ. ಹಲ್ಲೆಲೂಯಾ. ನಾವೆಲ್ಲ ಇದ್ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಇಲ್ಲಿವರೆಗೂ ನಾವು ಮಾಡಿರೋ ತಪ್ಪಲ್ಲ ಏನಂದ್ರೆ ಕೆಟ್ಟ ಸಲಹೆ ಕೊಟ್ಟಿದ್ದೀವಿ, ಬೇಡಗಳು ಬಾಡ್ದಿರೋ ಮಾತುಗಳನ್ನ ಮಾತಾಡಿದೀವಿ, ಕೆಟ್ಟ ಮಾರ್ಗದಲ್ಲಿ ನಾವು ಹೋಗಿದ್ದೀವಿ, ಬೇರೆಯವ್ರನ್ನು ನಡೆಸಿದೀವಿ, ಕೆಟ್ಟ ಸಲಹೆಗಳನ್ನ ಕೊಟ್ಟು ಬೇರೆಯವ್ರ ಲೈಫ್ನ ನಾವು ಹಾಳು ಮಾಡಿದ್ದೀವಿ. ದೇವರ ಹತ್ರ ಕ್ಷಮಾಪಣೆ ಕೇಳೋಣ.